ಅವರು ಧ್ಯಾನದ ಮೂಲಕ ಪ್ರಾಣಾಯಾಮದ ಮೂಲಕ ವೀರ್ಯವನ್ನು ನೆತ್ತಿಗೇರಿಸಬೇಕು. ಸರ್ ಅದು ಮೇಲಕ್ಕೆ ಹೋಗೋಕ್ಕೆ ಚಾನ್ಸೇ ಇಲ್ಲ ಅದು. ಏಕೆಂದರೆ ಹೆಂಗಸಿಗೆ ಮೆನೋಪಾಸ್ ಕೊಟ್ಟಿದೆ, ಗಂಡಸಿಗೆ ಯಾಕೆ ಕೊಟ್ಟಿಲ್ಲ? ಆಕೆಗೆ 90 ವರ್ಷದವರೆಗೂ ಆಗಿದ್ರೆ ಸತ್ತೇ ಹೋಗಿರೋಳು. ಈಗ ಕೆಲವರು ಅವಧೂತರು ಈ ಥರದ ವ್ಯಕ್ತಿಗಳು, ಕೆಲವರೆಲ್ಲ ಅವರು ರಾಜಾರೋಷವಾಗಿ ಹೇಳ್ಕೊಳ್ತಾರೆ ಕೂಡ. ಯಾವುದೇ ಮನುಷ್ಯನಿಗಾಗಲಿ ಅವನ್ನ ಎಷ್ಟು ಬ್ಯುಸಿ ಆಗಿರ್ತೀರಾ ಅವನಿಗೆ ಬೇರೆ ಯಾವುದ್ರ ಬಗ್ಗೆ ಆಲೋಚನೆ ಇರೋದಿಲ್ಲ. ಅಬ್ದುಲ್ ಕಲಾಂ ಅವ್ರಿಗೆ ಯಾರೋ ಕೇಳಿದ್ರಂತೆ, ನೀವು ಯಾಕೆ ಮದುವೆ ಆಗಿಲ್ಲ ಅಂತ. ಮದುವೆ ಆಗಬೇಕಾ, ನನಗೆ ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಟೈಮ್ ಇರಲಿಲ್ಲ. ಫೀಮೇಲ್ ವೆಜೈನಾ ತುಂಬ ಅಸಿಡಿಕ್ ಕಂಡೀಷನ್, ಅದು ಸ್ಪರ್ಮಲ್ಲಿ ಹೋಗಿದ ತಕ್ಷಣ ಸತ್ತೋಗ್ಬಿಡುತ್ತೆ ಸ್ಪರ್ಮ. ಹೆಂಗಸರ ಜೊತೆ ಸಂಬಂಧ ಇಟ್ಕೊಂಡಿಲ್ಲ, ಗಂಡಸರ ಜೊತೆ ಸಂಬಂಧ ಇಟ್ಕೊಂಡಿದ್ದಾರಂತೆ. ವಿಶ್ವಾಮಿತ್ರನಿಗೆ ಆಗಲಿಲ್ಲ ಅಂತಂದಮೇಲೆ ಸ್ನೇಹಿತರೆ ನಮಸ್ಕಾರ, ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗಬ್ರಿ ಶಕಿ, ನಮ್ಮ ಜೊತೆಗೆ ಪ್ರೊಫೆಸರ್ ಮಾಲಿನಿ ಅವರಿದ್ದಾರೆ. ಇವತ್ತು ನಾನು ಕೇಳಬೇಕು ಅನ್ಕೊಂಡಿರೋ ವಿಚಾರ ಏನಂದ್ರೆ, ನೋಡಿ ನಮ್ಮ ಟ್ರೆಡಿಷನಲ್ಲೇ ಇದೆ ಏನಂದ್ರೆ, ನಮ್ಮ ಪುರಾಣಗಳಲ್ಲಿ ನಮ್ಮ ಮಹಾಭಾರತಗಳಲ್ಲಿ ಕೂಡ ಆಶೀರ್ವಾದ ಮಾಡೋದು ಹೇಗೆ ಮಾಡ್ತಾರೆ ಅಂದರೆ ವೀರ್ಯವಂತನಾಗು ಅಂತ ಮಾಡ್ತಾರೆ. ಓಕೆ, ಆಮೇಲೆ ವೀರತ್ವ ಅಥವಾ ಅವನು ತುಂಬ ವೀರನಾಗಿದ್ದಾನೆ ಅಂತಂದರೆ ಅವನು ತುಂಬ ಶೂರನಾಗಿದ್ದಾನೆ ಅಥವಾ ಅವನು ತುಂಬ ಧೈರ್ಯವಂತನಾಗಿದ್ದಾನೆ ಅಂತೆ. ವೀರ ಮತ್ತು ವೀರ್ಯಕ್ಕೂ ಸಂಬಂಧ ಇದೆ. ಅಂದರೆ ಯಾರ ಹತ್ರ ವೀರ್ಯ ಚೆನ್ನಾಗಿದೆಯೋ ಅವನು ವೀರ ಅನ್ನೋ ಥರದ್ದೂ ಬರುತ್ತೆ. ಗಂಡಸ್ತನ ಅನ್ನೋ ಕೂಡ ಶಬ್ದ ಇದರಲ್ಲೂ ಕೂಡ ಕೇಳುತ್ತೆ. ಓಕೆ, ಅವ್ನು ದೊಡ್ಡ ಗಂಡಸು ಅನ್ನೋ ಥರ ಮಾತಾಡ್ತೀವಿ. ಸೊ ಈ ಎಲ್ಲದಕ್ಕೂ ಬರೋದು ಎಲ್ಲಿ ಅಂದರೆ, ಎಲ್ಲವೂ ಬಂದು ಎಲ್ಲಿ ನಿಂತ್ಕೊಳ್ಳುತ್ತೆ ಅಂದರೆ ವೀರ್ಯದ ಬಗ್ಗೆ ನಿಂತ್ಕೊಳ್ಳುತ್ತೆ. ವೀರ್ಯ ಅಂದರೆ ನಿಮ್ಗೆ ಗೊತ್ತು, ಸೆಮೆನ್ ಅಂತ ಇಂಗ್ಲೀಷಲ್ಲಿ ಕರಿತೀವಿ. ಅಂದರೆ ಹೆಂಗಸಿನಲ್ಲಿ ಹೇಗೆ ಅಂಡಾಣು ಇರುತ್ತೋ ಹಾಗೆ ಗಂಡಸಿನಲ್ಲಿ ವೀರ್ಯಾಣು ಅಥವಾ ವೀರ್ಯ ಇರುತ್ತೆ. ಆದರೆ ನಮ್ಗೆ ಯಾರಿಗೂ ಗೊತ್ತಿಲ್ಲ ವೀರ್ಯ ಅಂದರೆ ಏನು ಆ್ಯಕ್ಚುಲಿ ಅಂತ ಹೇಳಿ. ಮೇಡಮ್ ಹೇಳಿರುವಂಥ ವಿಡಿಯೋಗಳಲ್ಲಿ ಅಲ್ಲಲ್ಲೊಂದು ಸ್ವಲ್ಪ ವಿಚಾರಗಳು ಗೊತ್ತಾಗಿದೆ ಬಿಟ್ಟರೆ ನಮಗೆ ಕಂಪ್ಲೀಟಾಗಿ ಅದರಲ್ಲಿ ಏನು ಇರುತ್ತೆ ಮತ್ತು ಅದು ಹೇಗೆ ಪ್ರೊಡ್ಯೂಸ್ ಆಗುತ್ತೆ ಮತ್ತು ವೀರ್ಯದ ಕುರಿತಾಗಿರೋ ತಪ್ಪು ಕಲ್ಪನೆಗಳಿದೆಯಲ್ಲ, ವೀರ್ಯವನ್ನು ಊರ್ಧ್ವಮುಖಿಯಾಗಿ ಏರಿಸಬೇಕು, ಬ್ರಹ್ಮಚರ್ಯವೇ ಜೀವನ, ವೀರ್ಯನಾಶವೇ ಮೃತ್ಯು ಅಂತ ಒಂದು ಪುಸ್ತಕ ಕೂಡ ಇತ್ತು. ಸೊ ಈ ಥರ ಕಲ್ಪನೆಗಳಿದೆಯಲ್ಲ, ಇದೆಲ್ಲ ಸರಿನಾ? ಈ ಎಲ್ಲ ವಿಚಾರಗಳ ಬಗ್ಗೆ ಮಾತಾಡೋದಕ್ಕೆ ಪ್ರೊಫೆಸರ್ ಮಾಲಿನಿ ಅವರಿದ್ದಾರೆ. ಮೇಡಮ್, ಏನಿದು ವೀರ್ಯದ ರಹಸ್ಯ? ಸರ್, ಈಗ ಸುಮಾರು 27 ವರ್ಷಗಳಿಂದ ನಾನು ಒಂದು ಮೇಲ್ ಇನ್ಫರ್ಟಿಲಿಟಿ ಅನ್ನೋದ್ರ ಬಗ್ಗೆ ನಂದು ಕೋರ್ ರಿಸರ್ಚ್ ಇರೋದೇ ಅದು. ಸುಮಾರು ಒಂದು 14 ಜನ ವಿದ್ಯಾರ್ಥಿಗಳು ಇದ್ರ ಬಗ್ಗೆನೇ ರಿಸರ್ಚ್ ಮಾಡಿದ್ದಾರೆ. ಅಂದರೆ ಬೇರೆ ಬೇರೆ ಆಸ್ಪೆಕ್ಟ್, ಅದರಲ್ಲಿ ಇನ್ಫರ್ಟಿಲಿಟಿ ಅಂತ ನಾವು ಮೇಯ್ನ್ ತಗೊಂತೀವಿ. ಆಮೇಲೆ ಸುಮಾರು 10,000ಕ್ಕೂ ಹೆಚ್ಚು ದಂಪತಿಗಳಲ್ಲಿ ಈಗ ಬಂಜೆತನ ಅಂತ ಏನಿರುತ್ತೆ ಆ ದಂಪತಿಗಳಲ್ಲಿ ಪುರುಷರ ವೀರ್ಯವನ್ನು ಪರೀಕ್ಷೆ ಮಾಡಿ ಅದರಿಂದ ಬೇಕಾದಷ್ಟು ಎಕ್ಸ್ಪರಿಮೆಂಟ್ಗಳು ಮಾಡಿದ್ದೀವಿ. ವೀರ್ಯದಲ್ಲಿ ವೀರ್ಯಾಣು ಇದೆಯಲ್ಲ, ಅದರ DNA ಐಸೋಲೇಟ್ ಮಾಡಿ ಅದರದ್ದು ಸ್ಪರ್ಮ್ ಜೀನೋಮ್ ಅದನ್ನು ನೋಡೋದು, ಆಮೇಲೆ ಬೇರೆದು ಆ ಥರ ಎಲ್ಲದೂ ಅದು ಫ್ರಮ್ ದ ಸ್ಕ್ರ್ಯಾಚ್ ಟಿಲ್ ಮಾಲಿಕ್ಯುಲರ್ ಲೆವೆಲ್ ಅಂತ ಅನ್ಬೋದು. ಎಲ್ಲ ಥರದ ಪರೀಕ್ಷೆಗಳನ್ನು ಆ ಸಂದರ್ಭದಲ್ಲಿ ನಾವು ಮಾಡಿ ಅದನ್ನು ಸ್ವಲ್ಪ ಫೀಲ್ಡಲ್ಲಿ ನನಗೆ ಹೆಚ್ಚು ಹೋಲ್ಡ್ ಇದೆ ಅಂತ ನಾನು ಹೇಳ್ತೀನಿ. ಸಾಮಾನ್ಯವಾಗಿ ಜನಸಾಮಾನ್ಯರಿಗೆ ಈಗ ನಾನು ಸೆಮನ್ ಕಲೆಕ್ಷನ್ ಅಂತ ನಾವು ಮಾಡ್ತೀವಿ. ಈಗ ದಂಪತಿಗಳಲ್ಲಿ ಬಂಜೆತನ ಇದ್ದಾಗ ಗಂಡಸರಲ್ಲಿ ಅವನಿಗೆ ಏನಾದರೂ ವೀರ್ಯಾಣುವಿನ ತೊಂದರೆ ಕೊರತೆ ಏನಾದ್ರು ಇದೆಯಾ ಅಂತ ನೋಡಬೇಕು ಅಂದರೆ ಸೆಮನ್ ಕಲೆಕ್ಷನ್ ಅಂತ ಮಾಡ್ತೀವಿ. 3 ದಿನದ ಆಬ್ಸ್ಟಿನೆನ್ಸ್ ಅಂದರೆ ಅವರು 3 ದಿನ ಕೂಡಿರಬಾರ್ದು, ಅದನ್ನು ಆಬ್ಸ್ಟಿನೆನ್ಸ್ ಅಂತ ಅಂತೀವಿ. 3 ದಿನ ಆಗಿರಬೇಕು. ಅಂತಹ ವೀರ್ಯವನ್ನು ನಾವು ತೆಗೆದುಕೊಂಡು ಬೇಕಾದಷ್ಟು ಪರೀಕ್ಷೆಗಳನ್ನು ಮಾಡ್ತೀವಿ. ಹಿಂದಿನ ಕೆಲವು ವಿಡಿಯೋಗಳಲ್ಲಿ ನಾನು ಅದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡಿದ್ದೀನಿ. ಹಾಗಾದರೆ ಈ ಸೆಮನ್ನಲ್ಲಿ ಏನಿರುತ್ತೆ ಅಂತ ನಾವು ನೋಡೋದಾದರೆ ಅದು ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ ನಮಗೆ. ಏಕೆಂದರೆ ಸೆಮನ್ ಅನ್ನೋದು ಅಥವಾ ವೀರ್ಯದಲ್ಲಿ ವೀರ್ಯಾಣುಗಳಿರುತ್ತೆ. ಎಷ್ಟಿರುತ್ತೆ ಅಂದರೆ 1 to 5% ಅಷ್ಟೇ ವೀರ್ಯಾಣುಗಳಿರೋದು. ಸ್ಪರ್ಮ್ ಅಂತ ನಾವೇನು ಕರಿತೀವಿ, ಸೆಮನ್ ಅಂದರೆ ವೀರ್ಯಾಣು ಅಂದರೆ ವೀರ್ಯದಲ್ಲಿ ಇರುವಂತಹದ್ದು ವೀರ್ಯಾಣು. ಈ ಸ್ಪರ್ಮ್ ಅನ್ನೋದು ಸೆಮನ್ ಒಳಗಡೆ ಇರುವಂಥದ್ದು. ಸ್ಪರ್ಮ್ ಅಂತಂದರೆ ಲೈವ್ ಆಗಿರೋದು, ಅದು ಜೀವಿ. ಆ ಒಂದು ವೀರ್ಯಾಣು ಏನಾಗುತ್ತೆ, ಅಂಡಾಣುವಿನ ಜೊತೆ ಮಿಲನ ಆದಾಗ ಒಂದು ಭ್ರೂಣ ಉತ್ಪತ್ತಿ ಆಗುವಂತಹದ್ದು. ಹಾಗಾದರೆ ವೀರ್ಯದಲ್ಲಿ ಏನಿದೆ ಅಂತ ನಾವು ನೋಡೋದಾದ್ರೆ 1 to 5% ಮಾತ್ರ ವೀರ್ಯಾಣುಗಳಿರುತ್ತೆ ಸೆಮನ್ನಲ್ಲಿ. ಈಗ ಸ್ಪರ್ಮ್ ಮಾತ್ರ 1 ರಿಂದ 5% ಮಾತ್ರ, 1% 2% ಅಂತ 1 to 5% ಅಷ್ಟೇ ಅದರಲ್ಲಿ ಇರೋದು. ಉಳಿದೆಲ್ಲ ದ್ರವ. ಆ ದ್ರವದಲ್ಲಿ ಏನಿದೆ ಅಂತ ನಾವು ನೋಡಬೇಕು. ಈಗ ದ್ರವ ಇದೆ, ಅದು ದ್ರವದಲ್ಲಿ ಆ ವೀರ್ಯಾಣುಗಳು ಇದೆ. ವೀರ್ಯಾಣು ಸ್ವಿಮ್ ಮಾಡುತ್ತದು, ಅದಕ್ಕೆ ಲೈಫ್ ಇರುತ್ತೆ, ಜೀವದಲ್ಲಿ ಇರುತ್ತೆ. ಮಿಕ್ಕ ಆ ದ್ರವದಲ್ಲಿ ಏನೇನಿದೆ ಅಂತ ನೋಡಿದ್ರೆ ಪ್ರೋಟೀನ್ಗಳಿದೆ, ಖನಿಜ ಇದೆ,
ಆಮೇಲೆ ಹಾರ್ಮೋನ್ಸ್ಗಳಿದೆ. ಅದರ ಜೊತೆಯೇ ಬೇಕಾದಷ್ಟು ಪ್ರೋಟೀನ್ಗಳಲ್ಲೇ 100 ಥರದ ಪ್ರೋಟೀನ್ಗಳಿದೆ. ಇದೆಲ್ಲ ಸೇರಿ ಅದೊಂದು ದ್ರವ ಆಗಿರೋಂಥದ್ದು. ಅದರಲ್ಲಿ 1 to 5% ಅಷ್ಟಾದರೆ ನೀರು ಇದೆ, ಅದರಲ್ಲಿ ನೀರಿನ ಅಂಶನೂ ಇದೆ. ಅದು ಒಂದು 90% ನೀರಿನ ಅಂಶ ಇದೆ. ಇದೆಲ್ಲ ಈ ದ್ರವಗಳು ಎಲ್ಲಿಂದ ಬರುತ್ತೆ ಅಂತ ನಾವು ನೋಡೋದಾದರೆ ಪ್ರಾಸ್ಟೇಟ್ ಗ್ಲ್ಯಾಂಡ್ ಅಂತ ನೀವು ಕೇಳಿರ್ಬೋದು. ಪುರುಷನ ಜನನೇಂದ್ರಿಯಗಳು ಹೊರ ಜನನೇಂದ್ರಿಯ, ಒಳ ಜನನೇಂದ್ರಿಯ ಅಂತ ಕರಿತೀವಿ. ಹೊರಗಡೆ ಇರೋದು ಅದು ಪೆನ್ನಿಸ್. ಆಮೇಲೆ ಕೆಳಗಡೆ ಏನಿದೆ ಟೆಸ್ಟಿಕ್ಯುಲರ್ ಸ್ಯಾಕ್ ಅಂತ ಇದೆ, ಚೀಲದಲ್ಲಿ ಟೆಸ್ಟಿಸ್ ಅಂತ ಇದೆ. ಟೆಸ್ಟಿಸು ಯಾವಾಗಲೂ ದೇಹದಿಂದ ಹೊರಗಡೆ ಇರುತ್ತೆ, ಒಳಗಡೆ ಇರೋದಿಲ್ಲ. ಅದನ್ನು ಹೊರಗಡೆ ಇರೋದ್ರಿಂದನೇ ಅವರಲ್ಲಿ ಒಂದು ವೀರ್ಯಾಣುಗಳ ಉತ್ಪಾದನೆ ಆಗೋದು. ಅಕಸ್ಮಾತ್ ದೇಹದ ಒಳಗಡೆ ಏನಾದ್ರು ಇದ್ದರೆ ಅನ್ಡಿಸೆಂಡೆಡ್ ಟೆಸ್ಟಿಸ್ ಅಂತ ಅದೊಂದು ಕಂಡೀಷನ್ನು, ಅಲ್ಲಿ ವೀರ್ಯಾಣುಗಳು ಬಿಡುಗಡೆನೇ ಆಗೋದಿಲ್ಲ. ಕಾರಣ ಏನು ಅಂತಂದರೆ ವೀರ್ಯಾಣುಗಳು ಅಥವಾ ಸ್ಪರ್ಮ್ ಬಿಡುಗಡೆ ಆಗಬೇಕು ಅಥವಾ ಉತ್ಪಾದನೆ ಆಗಬೇಕು ಅಂತಂದರೆ ಆ ಟೆಂಪರೇಚರು ದೇಹದ ಟೆಂಪರೇಚರ್ಗಿನ್ನ 4 ಡಿಗ್ರಿ ಕಮ್ಮಿ ಇರಬೇಕು. ನಮ್ಮ ಬಾಡಿ ಟೆಂಪ್ರೇಚರು 37 ಡಿಗ್ರಿ. ವೀರ್ಯಾಣು ಉತ್ಪಾದನೆಗೆ ಬೇಕಾಗಿರುವ ಉಷ್ಣಾಂಶ ಎಷ್ಟು ಅಂದರೆ 33 ದೇಹದ ಒಳಗಡೆ ಇಲ್ಲ. ಸೊ ಅದು ಕೆಳಗಡೆ ಜಾರುತ್ತೆ. ಮಗು ಹುಟ್ಟುವ ಸಂದರ್ಭದಲ್ಲಿ ಬೆಳವಣಿಗೆ ಹಂತದಲ್ಲಿ ಡಿಸೆಂಡ್ ಆಗುತ್ತೆ, ಕೆಳಗಡೆ ಜಾರುತ್ತೆ. ಸ್ಯಾಕ್ ಇದೆ, ಆ ಸ್ಯಾಕ್ ಒಳಗಡೆ ಟೆಸ್ಟಿಸು ಸೇರ್ಕೊಳ್ಳುತ್ತೆ. ಟೆಸ್ಟಿಸಲ್ಲಿ ಈ ಒಂದು ಸ್ಪರ್ಮ್ ಅಥವಾ ನಾವು ಏನು ಸ್ಪರ್ಮಿಟೋಝೂವಾ ಅಂತ ಕರಿತೀವಿ, ಅದು ಬಿಡುಗಡೆ ಆಗುವಂಥದ್ದು. ಅಲ್ಲಿಂದ ಅದು ಹಾಗೆ ಮುಂದೆ ಬಂದು ಎಪಿಡೈಡಮಿಸ್ ಅಂತ ಇದೆ ಒಳಗಡೆ. ಎಪಿಡೈಡಮಿಸಲ್ಲಿ ಮೆಚುರೇಷನ್ ಅಂತ ಆಗುತ್ತೆ. ಯಾವುದು ಸ್ಪರ್ಮ್ ಬಿಡುಗಡೆ ಆಗುತ್ತೆ ಟೆಸ್ಟಿಸಿಂದ ಎಪಿಡೈಡಮಿಸ್ಗೆ ಬಂದು ಅಲ್ಲಿ ಮೆಚುರೇಷನ್ ಅಂದರೆ ಅದಕ್ಕೆ ಮೊಟಿಲಿಟಿ ಬರುವಂಥದ್ದು, ಮೂವ್ ಆಗೋಕ್ಕೆ ಮೊಟಿಲಿಟಿ ಬರುವಂಥದ್ದು. ನಂತರ ವ್ಯಾಸ್ ಡಿಫ್ರೆನ್ಸ್ ಅಂತ ಕೊಳವೆ ಇದೆ, ಆ ಕೊಳವೆಯ ಮುಖಾಂತರ ಬರುತ್ತೆ. ಅಲ್ಲೇನಾಗುತ್ತೆ ಸೆಮೈನಲ್ ವೆಸಿಕಲ್ಲು, ಪ್ರಾಸ್ಟೇಟ್ ಅಂತ 2 ಗ್ಲ್ಯಾಂಡ್ಗಳಿದೆ, ಆಕ್ಸೆಸರಿ ರಿಪ್ರೊಡಕ್ಟಿವ್ ಆರ್ಗನ್ ಅಂತ ಕರಿತೀವಿ. ಅವುಗಳಿಂದ ದ್ರವಗಳು ಬಿಡುಗಡೆಯಾಗಿ ಆ ದ್ರವ ಇದ್ರ ಜೊತೆ ಸೇರ್ಕೊಳ್ಳುತ್ತೆ. ಹಾಗಾಗಿ ಸೆಮನ್ ಅಂದರೆ ಅದೊಂದು ದ್ರವ. ಅದು ಇಜಾಕ್ಯುಲೇಟ್ ಆದಾಗ ನಿಮಗೆ ಅದನ್ನು ನಾವು ಸೆಂಟ್ರಿಫ್ಯೂಜ್ ಟ್ಯೂಬಲ್ಲಿ ನೋಡಿದ್ರೆ ಕೆಲವು ಸಲ 1.5, 2 ml, 5 ml, 10 ml ಈ ಥರ ಜಾಸ್ತಿ ಒಬ್ಬೊಬ್ಬ ವ್ಯಕ್ತಿಯಲ್ಲಿ ಒಂದೊಂದಷ್ಟು ಅದು ಬಿಡುಗಡೆಯಾಗುವ ಕ್ವಾಂಟಿಟಿ ಇದೆಯಲ್ಲ, ಅದು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗುತ್ತದೆ. ಹಾಗಾಗಿ ಇದರಲ್ಲಿ ಏನೇನಿದೆ, ಯಾವ ದ್ರವಗಳ ಅಂಶಗಳು ಏನು ಅಂತ ನಾವು ನೋಡೋದಾದರೆ ಸೆಮೈನಲ್ ವೆಸಿಕಲ್ಲಿಂದ ಫ್ರಕ್ಟೋಸ್ ಅನ್ನುವ ಒಂದು ಕಾರ್ಬೋಹೈಡ್ರೇಟ್, ಒಂದು ಶುಗರ್ ಬಿಡುಗಡೆಯಾಗುತ್ತೆ. ಆ ಒಂದು ಸೆಮನಲ್ಲಿ ಶುಗರ್ ಇದೆ, ಫ್ರಕ್ಟೋಸ್ ಅಂತ ಅದರ ಹೆಸರು. ಅದು ಎಲ್ಲಿಂದ ಬಿಡುಗಡೆಯಾಗೋದು ಅಂದರೆ ಸೆಮೈನಲ್ ವೆಸಿಕಲ್ ಅಂತ ನಾನು ಹೇಳಿದ್ನಲ್ಲ, ಆಕ್ಸೆಸರಿ ರಿಪ್ರೊಡಕ್ಟಿವ್ ಆರ್ಗನ್, ಅದು ಬಿಡುಗಡೆ ಮಾಡೋದು. ಈ ಶುಗರ್ ಏನಕ್ಕೆ ಬೇಕು ಅಂತಂದರೆ ಸ್ಪರ್ಮ್ ಇದೆಯಲ್ಲ ಅದಕ್ಕೆ ಊಟ, ಅದಕ್ಕೆ ಶಕ್ತಿ ಕೊಡೋ ಅಂಥದ್ದು. ಈ ಫ್ರಕ್ಟೋಸ್ ಏನಾಗುತ್ತೆ ಗ್ಲೈಕಾಲಿಸಿಸ್ ಅಂತ ಒಂದು ಪ್ರಾಸೆಸ್ ಆಗಿ ATPನ ಬಿಡುಗಡೆ ಮಾಡುತ್ತೆ. ATP ಅಂದರೆ ಎನರ್ಜಿ ಮಾಲಿಕ್ಯೂಲ್. ಸೊ ಆ ವೀರ್ಯಕ್ಕೆ ಶಕ್ತಿ ಕೊಡೋ ಅಂಥದ್ದು ಫ್ರಕ್ಟೋಸು. ಆ ಫ್ರಕ್ಟೋಸು ಸೆಮೈನಲ್ ವೆಸಿಕಲಲ್ಲಿ ಏನಾದರೂ ಡ್ಯಾಮೇಜ್ ಆದರೆ ಫ್ರಕ್ಟೋಸ್ ಬಿಡುಗಡೆ ಆಗಲ್ಲ, ಆಗ ಸತ್ತೋಗ್ಬಿಡುತ್ತದು, ಅದಕ್ಕೆ ಶಕ್ತಿ ಇರೋದಿಲ್ಲ, ಅದು ಮೂವ್ ಆಗಬೇಕಲ್ಲ. ಈಗ ನೋಡಿ, ಈಗ ಒಂದು ಸಲ ವೀರ್ಯಾಣು ಹೊರಗಡೆ ಬರುತ್ತಲ್ಲ, ಅದು ಯಾವಾಗ ಆರಂಭ ಆಗಿರೋದು ಅಂತಂದರೆ 3 ತಿಂಗಳ ಹಿಂದೆನೇ ಆ ಪ್ರಾಸೆಸ್ ನಡೀತಾ ಇರುತ್ತಲ್ಲ, ಉತ್ಪತ್ತಿ ಆಗೋದು. ಸ್ಪರ್ಮೆಟೋಗೋನಿಯಲ್ ಸೆಲ್ ಅಂತ ಇದೆ. ಆ ಸ್ಪರ್ಮೆಟೋಗೋನಿಯಲ್ ಸೆಲ್ಲಿಂದ ಫೈನಲಿ ಸ್ಪರ್ಮ್ ಬಿಡುಗಡೆ ಆಗೋಕ್ಕೆ 3 ತಿಂಗಳು ಬೇಕು, 90 ದಿನಗಳು ಬೇಕು. ಒಂದು ಸೆಟ್ ಆಫ್ ಸ್ಪರ್ಮ್ಸ್ ಈಚೆ ಬರಬೇಕಂದ್ರೆ ಅದಕ್ಕೆ 3 ತಿಂಗಳ ಅವಧಿ ಬೇಕು. ಅದಕ್ಕೆ ಮಕ್ಕಳಾಗಬೇಕು ಅಂತ ಆಸೆ ಪಡುವಂಥ ದಂಪತಿಗಳು 3 ತಿಂಗಳ ಅವಧಿಯಿಂದ ಹಿಂದೆಯೇ ಅವರ ಎಲ್ಲ ಅಭ್ಯಾಸಗಳನ್ನು ಸರಿಯಾಗಿ ಇಟ್ಕೊಂಡಾಗ ಒಳ್ಳೆಯ ಸ್ಪರ್ಮ್ಗಳು ಬಿಡುಗಡೆ ಆಗುತ್ತೆ. ಮೇಡಮ್, 2 ಪ್ರಶ್ನೆಗಳು ನಾನು ನಿಮಗೆ. ಒಂದು, ಹೇಗೆ ಇದು ಪ್ರೊಡ್ಯೂಸ್ ಹೇಗಾಗುತ್ತೆ ಅನ್ನೋದು ಪ್ರಶ್ನೆ. ಎರಡನೇದು, ಎಲ್ಲ ಅಭ್ಯಾಸಗಳನ್ನ ಸರಿ ಇಟ್ಕೋಬೇಕು ಅಂತಂದ್ರೆ ಏನು ಅಭ್ಯಾಸಗಳು? ಅಭ್ಯಾಸ ಅಂದರೆ ಕುಡಿಯೋಂಥದ್ದು ಅಥವಾ ಸ್ಮೋಕಿಂಗ್ ಇರ್ಬೋದು, ಆಮೇಲೆ ಜಂಕ್ ಆಹಾರ ಸೇವನೆ ಮಾಡುವಂಥದ್ದು, ಸೆಡೆಂಟ್ರಿ ಲೈಫ್ ಸ್ಟೈಲು. ಈಗ ಅದೆಲ್ಲ ನೀವು ಈಗ ನಾನು ಕನ್ಸೀವ್ ಆಗಬೇಕು, ನಮಗೆ ಮಗು ಬೇಕು ಅಂತ ಪ್ಲ್ಯಾನ್ ಪ್ಲ್ಯಾನ್ ಮಾಡಿದ ತಕ್ಷಣ ಮಗುದು ಮಾಡ್ಕೊಳಕ್ಕಾಗಲ್ಲ. ನೀವು 3-6 ತಿಂಗಳಿಂದ ಹಿಂದೆಯೇ ಇದೆಲ್ಲದೂ ನಿಮ್ಮ ಲೈಫ್ ಸ್ಟೈಲ್ನ ಸರಿ ಮಾಡ್ಕೋಬೇಕು. ಮೊದಲು ಕುಡಿಯೋರಿದ್ದರೆ ಅದನ್ನು ನಿಲ್ಲಿಸಬೇಕು, ಸ್ಮೋಕ್ ಮಾಡೋರಿದ್ದರೆ ಅದನ್ನು ನಿಲ್ಲಿಸಬೇಕು. ಆಮೇಲೆ ಅತಿಯಾಗಿ ಮಾಂಸಾಹಾರ, ಜಂಕ್ ಆಹಾರ, ಸಾಫ್ಟ್ ಡ್ರಿಂಕ್ಸ್ಗಳು, ಶುಗರ್ ಅಂಥದ್ದೆಲ್ಲ ಬಿಟ್ಟು ಒಳ್ಳೆ ಆಹಾರ, ಸಮತೋಲನ ಆಹಾರ ತಗೊಂಡು, ಪ್ರೋಟೀನ್ ರಿಚ್ಚು ಈ ಥರದ್ದೆಲ್ಲ ಆಹಾರ ಸೇವನೆ ಮಾಡ್ಕೊಂಡು, ಎಕ್ಸಸೈಸ್ ಮಾಡಿಕೊಂಡು, ಮೈಂಡ್ ಈ ಥರ ನಮ್ಮ ಲೈಫ್ ಸ್ಟೈಲ್, ಡಯೆಟ್, ಹಾಬೀಸು ಎಲ್ಲ ಕರೆಕ್ಷನ್ ಮಾಡ್ಕೊಂಡು 3 ತಿಂಗಳಾದ ಮೇಲೆ ಒಳ್ಳೆಯ ವೀರ್ಯಾಣುಗಳು ಬಿಡುಗಡೆಯಾಗುತ್ತೆ. 90 ದಿನ ಬೇಕದಕ್ಕೆ. ಹಾಗಾಗಿ ಇದನ್ನು ತಿಳ್ಕೊಂಡಿರಬೇಕು. ಏಕೆಂದರೆ ನಾನು ಇವತ್ತೆಲ್ಲ ಕರೆಕ್ಟ್ ಮಾಡ್ಕೊಂಬಿಟ್ಟು ನಾಳೆ ನನಗೆ ಒಳ್ಳೆ ಸ್ಪರ್ಮ್ ಬಿಡುಗಡೆ ಆಗುತ್ತೆ ಅಂದರೆ ಆಗಲ್ಲ. 3 ಮಂತ್ಸ್ ವೆಯ್ಟ್ ಮಾಡಬೇಕಾಗುತ್ತೆ. ಇದು
ಟೆಸ್ಟಿಸಲ್ಲಿ ಬಿಡುಗಡೆ ಆಗುವಂಥದ್ದು. ಟೆಸ್ಟಿಸಲ್ಲಿ ಸ್ಪರ್ಮಿಟೋಗೋನಿಯಲ್ ಸೆಲ್ ಅಂತ ಇರುತ್ತೆ. ಆ ಸ್ಪರ್ಮಿಟೋಗೋನಿಯಲ್ ಸೆಲ್ಲಿಂದ ಅದರಲ್ಲಿ ನಾವು ಸೆಮಿನಿಫರಸ್ ಟ್ಯೂಬ್ಯೂಲ್ಗಳಂತ ಇದೆ, ಅಲ್ಲಿ ಲಿಡಿಕ್ ಸೆಲ್ಸು ಮತ್ತು ಸೆರೆಟೋಲಿ ಸೆಲ್ ಅಂತ ಇರುತ್ತೆ. ಅದು ನಾನು ಕಾಂಪ್ಲಿಕೇಟ್ ಮಾಡಲ್ಲ, ಅರ್ಥ ಆಗಲ್ಲ. ಆಮೇಲೆ ಅಲ್ಲೇ ಪ್ರೊಡ್ಯೂಸ್ ಆಗೋದು ಟೆಸ್ಟಿಸಲ್ಲಿ ಪ್ರೊಡ್ಯೂಸ್ ಆಗೋದು. ಟೆಸ್ಟಿಸಲ್ಲಿ ಪ್ರೊಡ್ಯೂಸ್ ಆಗಿ ನಂತರ ಬಂದು ಎಪಿಡೈಡಮಿಸ್ ಅಂತ ಅಲ್ಲಿ ಮೆಚುರೇಷನ್ ಸ್ಟೇಜಿಗೆ ಬರುತ್ತೆ. ಇನ್ನು ಮೆಚ್ಯೂರ್ ಆಗಿರೋದಿಲ್ಲ, ಇಮ್ಮೆಚ್ಯೂರ್. ಅದು ಎಪಿಡೈಡಮಿಸಲ್ಲಿ ಮೆಚುರೇಷನ್ ಸ್ಟೇಜ್ಗೆ ಹೋಗುತ್ತೆ. ಅದು ಎಪಿಡೈಡಮಿಸ್ ಅಂದರೆ ಇನ್ನೊಂದು ಟೆಸ್ಟಿಸ್ಕಿನ ಮೇಲೆ ಇನ್ನೊಂದು ಗ್ಲ್ಯಾಂಡ್ ಇದೆ, ಅದು ಬೇರೆ ಒಂದು ಎಪಿಡೈಡಮಿಸ್ ಅಂತ ಕರಿತೀವಿ. ಇನ್ನೊಂದು ನಳಿಕೆ ಇದೆ, ಅದು ವ್ಯಾಸ್ ಡಿಫರೆನ್ಸ್, ಅದು ಪೈಪ್ ಥರ, ಅದ್ರ ಮುಖಾಂತರ ಬರುತ್ತೆ. ನಂತರ ಪ್ರಾಸ್ಟೇಟ್ ಅಂತ ಒಂದು ಗ್ರಂಥಿ ಕೇಳಿರ್ಬೋದು, ಪ್ರಾಸ್ಟೇಟ್ ಕ್ಯಾನ್ಸರ್ ಅಂತೆಲ್ಲ ಮಾತಾಡ್ತಾರೆ ನೋಡಿ. ವಯಸ್ಸಾದಾಗ ಪ್ರಾಸ್ಟೇಟ್ ಎನ್ಲಾರ್ಜ್ ಆಗಿಬಿಡುತ್ತೆ ಅದು, ಅಥವಾ ಅದರಲ್ಲಿ ಏನಾದರೂ ತೊಂದರೆಗಳಾದರೆ PSC ಅಂತ ಪ್ರಾಸ್ಟೇಟ್ ಸ್ಪೆಸಿಫಿಕ್ ಆಂಟಿಜೆನ್ ಟೆಸ್ಟ್ ಅಂತ ಮಾಡ್ತಾರೆ. ಅದು ಮಾಡಿದ್ರೆ ಪ್ರಾಸ್ಟೇಟಲ್ಲಿ ಏನಾದರೂ ಟ್ಯೂಮರ್ ಇದೆಯಾ ಅಂತ ಗೊತ್ತಾಗುತ್ತೆ. ಈ ಪ್ರಾಸ್ಟೇಟಿಂದ ಏನಾಗುತ್ತೆ, ಕೆಲವೊಂದು ಬಿಡುಗಡೆ ಸೆಮೈನಲ್ ವೆಸಿಕಲಿಂದ ಫ್ರಕ್ಟೋಸ್ ಹೇಳಿದೆ ನಾನು. ಈ ಫ್ರಕ್ಟೋಸ್ ಬಿಡುಗಡೆ ಆದಾಗ ಗ್ಲೈಕೋಲೈಸಿಸ್ ಅಂತ ಒಂದು ಪ್ರಾಸೆಸ್ ನಡೆಯುತ್ತೆ. ಅದರಿಂದ ATPಗಳು ಎನರ್ಜಿ ಬಿಡುಗಡೆಯಾಗುತ್ತೆ. ಸ್ಪರ್ಮ್ ಮೂವ್ ಆಗೋದಕ್ಕೆ ಉಳಿಬೇಕಲ್ಲ, ಅದು ಉಳಿಬೇಕು 10-11 ದಿನ. ಈಗ ಫರ್ಟಿಲೈಸ್ ಆಗೋವರೆಗೂ ಬದುಕಿರಬೇಕಲ್ವ, ಅದು ಅಲ್ಲಿವರೆಗೂ ಬದುಕಬೇಕು ಅಂದರೆ ಶಕ್ತಿ ಬೇಕು ಅದಕ್ಕೆ. ನಂತರ ಏನಾಗುತ್ತೆ, ಸಿಟ್ರೇಟ್ಗಳು ಬಿಡುಗಡೆಯಾಗುತ್ತೆ. ಆ ದ್ರವದಲ್ಲಿ ನಿಮ್ಗೆ ಏನೇನಿದೆ, ಈಗ ದ್ರವ ತಗೊಂಡಿದ್ದೀವಿ ನಾನು ಟೆಸ್ಟ್ ಮಾಡ್ತಾ ಇದ್ದೀನಿ. ಆ ಸೆಮನಲ್ಲಿ ಏನೇನಿದೆ ಅಂದರೆ ಅದರಲ್ಲಿ ಸಕ್ಕರೆ ಇದೆ, ಫ್ರಕ್ಟೋಸ್ ಅನ್ನೋ ಸಕ್ಕರೆ ಇದೆ. ಆಮೇಲೆ ಸಿಟ್ರೇಟ್ ಅನ್ನೋದು ಒಂದು ಅಂಶ ಇದೆ. ಸಿಟ್ರೇಟು ಒಂದ್ಸಗೇನು ಮೊಟಿಲಿಟಿಗೆ ಮತ್ತು pH ಮೇಂಟೈನ್ ಮಾಡೋಕ್ಕೆ ಕಾರಣ ಏನು ಅಂತಂದರೆ, ಫೀಮೇಲ್ ವೆಜೈನಾ ತುಂಬ ಅಸಿಡಿಕ್ ಕಂಡೀಷನ್, ಅದು ಅಸಿಡಿಕ್ ಕಂಡೀಷನ್ ಜಾಸ್ತಿ ಇರುತ್ತೆ. ಸ್ಪರ್ಮಲ್ಲಿ ಹೋಗಿದ ತಕ್ಷಣ ಸತ್ತೋಗ್ಬಿಡುತ್ತೆ ಸ್ಪರ್ಮ. ಅದಕ್ಕೆ ಇದೇನು ಮಾಡುತ್ತೆ ಅಂದರೆ ಮೋರ್ ಆಲ್ಕಲೈನ್ ನೇಚರ್ನ ಆ ಸೆಮನಲ್ಲಿ ಇರುತ್ತೆ. ಆಲ್ಕಲೈನ್ ನೇಚರ್ ಏನಾಗುತ್ತೆ ಅಂದರೆ ಪ್ರಾಸ್ಟೇಟ್ ಗ್ರಂಥಿಯಿಂದ ಸಿಟ್ರೇಟ್ಗಳು ಬಿಡುಗಡೆಯಾಗುತ್ತೆ. ಸಿಟ್ರೇಟ್ ಏನು ಮಾಡುತ್ತೆ, ಒಂದು ಆಲ್ಕಲೈನ್ ನೇಚರ್ ಆ ಒಂದು ದ್ರವಕ್ಕೆ ಕೊಡೋದ್ರಿಂದ ಅದು ಫೀಮೇಲ್ ವೆಜೈನಾದಲ್ಲಿ ಅಸಿಡಿಕ್ ಕಂಡೀಷನ್ ಇದ್ರೂ ನ್ಯೂಟ್ರಲೈಸ್ ಮಾಡಿಬಿಡುತ್ತೆ. ನ್ಯೂಟ್ರಲೈಸ್ ಆಗಿ ಸ್ಪರ್ಮ್ಗಳಿಗೆ ಯಾವುದೇ ರೀತಿ ಹಾನಿ ಆಗೋದಿಲ್ಲ. ನಂತರ ಪ್ರೋಸ್ಟೋಗ್ಲ್ಯಾಂಡಿನ್ಸ್, ಜಿಂಕ್ ಅಂತ ಕೇಳಿರ್ಬೋದು ನೀವು. ಜಿಂಕ್, ಲೈಕೋಪೇನ್, ಮೆಗ್ನೀಷಿಯಮ್, ಕ್ಯಾಲ್ಶಿಯಂ ಖನಿಜಾಂಶಗಳು ತುಂಬ ಇಂಪಾರ್ಟೆಂಟ್. ಇದು ಬಹಳ ಮುಖ್ಯವಾದದ್ದು. ಸತು ಅಂತಾರೆ. ಈ ಜಿಂಕ್ ಏನಿದೆ ಅದು ಪ್ರಾಸ್ಟೇಟ್ ಗ್ರಂಥಿಯಿಂದ ಬಹಳಷ್ಟು ಹೆಚ್ಚು ಬಿಡುಗಡೆಯಾಗುತ್ತೆ. ಇದು ಸಹ ಅದರ ಒಂದು ಮೊಟಿಲಿಟಿ, ಚಲನೆಗೆ, ಅದು ಸ್ಥಿರತೆಗೆ, ಎಲ್ಲದಕ್ಕೂ ಬೇಕಾಗಿರುವಂಥ ಭಾಳ ಮುಖ್ಯವಾದ. ಅದಕ್ಕೆ ನೋಡಿ, ಇನ್ಫರ್ಟಿಲಿಟಿ ಇರೋ ಅಂಥವರಿಗೆ ಈ ಸಪ್ಲಿಮೆಂಟ್ಸ್ ಕೊಡ್ತಾರೆ, ಮಾತ್ರೆಗಳು. ಅದರಲ್ಲಿ ಜಿಂಕ್ ಕಂಟೆಂಟ್ ಇರೋದನ್ನು ಕೊಡ್ತಾರೆ. ಜಿಂಕ್ ತುಂಬ ಇಂಪಾರ್ಟೆಂಟ್. ಅದು ಜಿಂಕ್, ಲೈಕೋಪಿನ್ ಇವೆಲ್ಲ ಇದೆಯಲ್ಲ, ಕ್ಯಾಲ್ಶಿಯಂ, ಮೆಗ್ನೀಷಿಯಮ್, ಪೊಟ್ಯಾಷಿಯಮ್, ಎಲ್ಲ ಖನಿಜಾಂಶಗಳೆಲ್ಲ ತುಂಬಾ ಮುಖ್ಯ. ಖನಿಜಾಂಶ, ಲವಣಾಂಶ ತುಂಬ ಮುಖ್ಯ. ಮತ್ತು ಸೆಮನಲ್ಲಿ ಇರುತ್ತದು, ನೀವು ಟೆಸ್ಟ್ ಮಾಡಿದಾಗ ನಿಮಗೆ ಅದೆಲ್ಲ ನೋಡಬಹುದು ನೀವು. ನಂತರ ಪ್ರೋಸ್ಟೋಗ್ಲ್ಯಾಂಡಿನ್ ಅಂತ ಇನ್ನೊಂದು ಒಂದು ಹಾರ್ಮೋನು ಇದೆ. ಅದು ಪ್ರಾಸ್ಟೇಟ್ ಗ್ರಂಥಿಯಿಂದ, ಅದು ಸೆಮೈನಲ್ ವೆಸಿಕಲಿಂದ ಬಿಡುಗಡೆ ಆಗುವಂಥದ್ದು ಪ್ರೋಸ್ಟೋಗ್ಲ್ಯಾಂಡಿನು. ಇದು ಸಹ ಆ ಒಂದು ವೀರ್ಯಾಣುಗಳು ಚೆನ್ನಾಗಿ ಅಲ್ಲಿರಬೇಕು ಅಂದರೆ ಇದೆಲ್ಲ ಪೂರಕವಾಗಿರೋಂಥದ್ದು. ಇದರ ಜೊತೆಯಲ್ಲಿ ಆ್ಯಸಿಡ್ ಫಾಸ್ಫಟೇಸ್, ಆಲ್ಕಲೈನ್ ಫಾಸ್ಫಟೇಸ್, ಈ ಥರ ಬಹಳಷ್ಟು ಎನ್ಸೈಮ್ಗಳು, ಪ್ರೋಟೀನ್ಗಳು ಎಲ್ಲ ಇರುತ್ತೆ. ಸೆಮಿನಾಲ್ ಜಿನ್ ಅಂತ ಒಂದಿದೆ, ಸೆಮಿನಾಲ್ ಜೆನ್ ಅಂತ ಒಂದಿದೆ. ಅದು ಈ ವೀರ್ಯ ಹೊರಗಡೆ ಬರುತ್ತಲ್ಲ, ಹೊರಗಡೆ ಬಂದಾಗ ಜೆಲ್ ಥರ ಆಗಬೇಕು, ಜೆಲ್ ಥರ ಆಗುತ್ತೆ, ಅದೊಂದು ಸ್ವಲ್ಪ ಗಟ್ಟಿಯಾಗುತ್ತೆ. ಅದಕ್ಕೆ ಪೂರಕವಾಗಿ ಕಾರಣ ಆಗಿರುವಂತಹದ್ದು ಸೆಮಿನಾಲ್ ಜೀನ್ ಅಂತ ಒಂದಿದೆ. ಅದೊಂದು ಪ್ರೋಟೀನು. ಎಷ್ಟು ಥರದ ಪ್ರೋಟೀನ್ಗಳಿದೆ ಅಂದರೆ ಇದರ ಬಯೋಕೆಮಿಸ್ಟ್ರಿ ನೀವು ನೋಡಿಬಿಟ್ರೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ, ಇಷ್ಟೊಂದೆಲ್ಲ ಇದೆಯಾ ಇದರಲ್ಲಿ ಅಂತೇಳಿ. ಆಮೇಲೆ ಹಲವಾರು ಪ್ರೋಟೀನ್ಗಳು, ಆಮೇಲೆ ಕೆಲವೊಂದು ಆ್ಯಂಟಿ ಮೈಕ್ರೋಬಿಯಲ್ ಅಂಶ ಇದೆ ಇದರೊಳಗಡೆ. ಆಶ್ಚರ್ಯ ಆಗುತ್ತೆ ನಿಮಗೆ. ಆ್ಯಂಟಿ ಮೈಕ್ರೋಬಿಯಲ್ ಅಂದರೆ ಯಾವುದೇ ರೀತಿ, ಈಗ ಸೆಮನ್ ಇದೆಯಲ್ಲ ವೀರ್ಯಕ್ಕೆ, ಯಾವುದೇ ರೀತಿ ವೈರಸ್ಸು, ಬ್ಯಾಕ್ಟೀರಿಯಾಗಳು ಏನೋ ಅಟ್ಯಾಕ್ ಆಗದೇ ಇರೋ ಹಾಗೆ ಆ ಸ್ಪರ್ಮಿಟೋಝೋವಾ ವೀರ್ಯಾಣುವನ್ನು ಪ್ರೊಟೆಕ್ಟ್ ಮಾಡೋದು. ಅದು ಲ್ಯಾಕ್ಟೋಫೆರಿನ್ ಅಂತ ಒಂದು, ಆಮೇಲೆ ಡಿಫೆನ್ಸಿನ್ ಅಂತ ಒಂದಿದೆ, ಆಮೇಲೆ ಜಿಂಕ್ ಕಂಟೈನಿಂಗ್ ಪ್ರೋಟೀನ್. ಇವೆಲ್ಲ ಏನಾಗುತ್ತೆ ಅಂದರೆ ಯಾವ್ದಾದ್ರು ವೈರಸ್, ಏನಾದ್ರು ಬ್ಯಾಕ್ಟೀರಿಯಾ ಬಂತು ಅಂದರೆ ಅದನ್ನು ನಾಶ ಮಾಡಿ ಇದನ್ನು ಪ್ರೊಟೆಕ್ಟ್ ಮಾಡೋ ಅಂಥದ್ದು. ಇದನ್ನು ಒಂದೊಂದನೇ ನಾವು ತಿಳ್ಕೊತಾ ಹೋದರೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಮಾನವ ಸಂತತಿ ಇಲ್ಲಿ ತನಕ ಬಂದಿರೋದಕ್ಕೆ ಇದೆಲ್ಲವೂ ಕೂಡ ಖಂಡಿತ ಕಾರಣ. ಪ್ರೊಟೆಕ್ಷನ್, ಎಲ್ಲ ಲೆವೆಲಲ್ಲೂ ಪ್ರೊಟೆಕ್ಷನ್ನ ನಾವು ನೋಡ್ತಾ ಬರ್ಬೋದು. ಜೊತೆಯಲ್ಲಿ ಇದರಲ್ಲಿ ಹಲವಾರು ಹಾರ್ಮೋನ್ಸ್ಗಳಿದೆ. ಅದರಲ್ಲಿ ಬಹಳ ಮುಖ್ಯವಾದ ಟೆಸ್ಟೋಸ್ಟಿರಾನ್ ಹಾರ್ಮೋನು. ಅದು ಪುರುಷರ ಹಾರ್ಮೋನು, ಗೊತ್ತಲ್ಲ, ಟೆಸ್ಟಿಸಿಂದನೇ ಬಿಡುಗಡೆಯಾಗೋದು. ಮತ್ತು ಟೆಸ್ಟೋಸ್ಟಿರಾನ್ ಇದ್ದರೆ ಮಾತ್ರ ಈ ಸ್ಪರ್ಮ್ಗಳು ಚೆನ್ನಾಗಿ ಉತ್ಪಾದನೆ ಆಗುವಂಥದ್ದು. ಟೆಸ್ಟೋಸ್ಟಿರಾನ್ ಏನಾದ್ರು ಕಡಿಮೆ ಆದರೆ ಇನ್ಫರ್ಟಿಲಿಟಿ ಗ್ಯಾರಂಟಿ ಅದು. ಹಾಗಾಗಿ ಟೆಸ್ಟೋಸ್ಟಿರಾನ್ ಇದೆ. ಇದರ ಜೊತೆಯಲ್ಲಿ ಪ್ರೋಸ್ಟೋಗ್ಲ್ಯಾಂಡಿನ್ನು, ಆಕ್ಸಿಟಾಸಿನ್ನು,
ಟೆಸ್ಟೋಸ್ಟಿರಾನ್, ಎಸ್ಟ್ರಿಡಿಯಾಲ್ ಅಂತ ಬಹಳ ಇನ್ನೊಂದು ಪ್ರಮುಖವಾದ ಹಾರ್ಮೋನು. ಈ ಎಲ್ಲ ಹಾರ್ಮೋನುಗಳು ಇದರಲ್ಲಿ ಇರುತ್ತೆ. ಇದರ ಜೊತೆಯಲ್ಲಿ ನಾವು ಹಾಗೆ ಈ ಒಂದು ಸೆಮನ್ನ ನೋಡಿದಾಗ ಅದರಲ್ಲಿ ಬಹಳಷ್ಟು ಎನ್ಸೈಮ್ಗಳಿದೆ. ಆ್ಯಂಟಿ ಆಕ್ಸಿಡೆಂಟ್ ಎನ್ಸೈಮ್ ಅಂತ ಕರಿತೀವಿ ಅವನ್ನ. ಅವುಗಳ ಕೆಲಸ ಏನು ಅಂತಂದರೆ ಆ ಸೆಮನ್ನಲ್ಲಿ ಏನಾದರೂ ವಿಷ ಇದ್ದರೆ ಆ ವಿಷವನ್ನು ನಿರ್ವಿಷಯುಕ್ತ ಮಾಡುವಂಥದ್ದು. ಬಹಳ ಪ್ರಮುಖವಾಗಿ ಸೂಪರ್ ಆಕ್ಸೈಡ್ ಡಿಸ್ಮ್ಯೂಟೇಸ್ ಅಂತ ಕರಿತೀವಿ, ಅದಿದೆ. ಅದರ ಜೊತೆಯಲ್ಲಿ ಗ್ಲೂಟಥಯಾನ್ ಪರಾಕ್ಸಿಡೇಸ್ ಅಂತ ಒಂದಿದೆ. ಅದು ಲಿವರಿಂದ ಬಿಡುಗಡೆಯಾಗಿ ಅಲ್ಲಿ ಹೋಗಿ ಅಲ್ಲಿ ನಂತರ ಅದು ಆ ಸೆಮೆನ್ನಲ್ಲಿ ಸೇರ್ಕೊಳ್ಳೋ ಇದು. ಸೊ ಈ ಥರ ಬಹಳಷ್ಟು ವಿಟಮಿನ್, ಇದರ ಜೊತೆಗೆ ಡಿ ಇದೆ, ವಿಟಮಿನ್ ಕೆ ಇದೆ, ಇದ್ರ ಜೊತೆಗೆ ವಿಟಮಿನ್ ಕೆ ನೀವು ನೋಡ್ಬೋದು, ವಿಟಮಿನ್ ಡಿನ ನೋಡ್ಬೋದು. ಈ ರೀತಿ ಬಹಳಷ್ಟು ವಿಟಮಿನ್ಗಳು ಇದೆ ಇದರಲ್ಲಿ. ಪ್ರೋಟೀನ್ಸ್ಗಳು, ವಿಟಮಿನ್ಗಳು, ಖನಿಜಗಳು, ಲವಣಗಳು ಕೆಲವೊಂದು, ಇದರ ಜೊತೆಗೆ ಎನ್ಸೈಮ್ಸ್ಗಳು, ಕಿಣ್ವಗಳು, ಹಾರ್ಮೋನ್ಸ್ಗಳು, ಈ ಥರದ್ದು ಎಲ್ಲ ಸಂಪೂರ್ಣ ಪ್ಯಾಕೇಜು ಈ ಒಂದು ಸೆಮನ್ ಅಂತ ಅನ್ಬೋದು. ಅದರಲ್ಲಿ ವೀರ್ಯಾಣುಗಳಿರುತ್ತೆ. ಇದೇನಾಗುತ್ತೆ ಅಂದರೆ ಇದರ pH, ನಮ್ಮ ಬಾಡಿ ರಕ್ತದ pH ನ್ಯೂಟ್ರಲ್ ಅಂತಂತೀವಿ. 7 pH ಅಂದರೆ ರಕ್ತದ pH ಅಂತ ಅಂತೀವಿ. ಅದು ರಕ್ತದ ಅಷ್ಟಿದ್ದಾಗ ನಾವು ನಾರ್ಮಲ್ ಆಗಿರ್ತೀವಿ. ಅದು ವೇರಿಯೇಷನ್ ಆಯಿತು ಅಂದರೆ ದೇಹದಲ್ಲಿ ಎಲ್ಲದೂ ನಮ್ಮದು ಬಯೋಕೆಮಿಕಲ್ ರಿಯಾಕ್ಷನ್ ಎಲ್ಲ ದೇಹದಲ್ಲಿ ನಡೆಯೋದು ಎಲ್ಲ ಏರುಪೇರಾಗುತ್ತೆ. ಆದರೆ ಈ ಸೆಮನ್ನ pH 8, ಮೋರ್ ಆಲ್ಕಲೈನ್ ಅಂತ ಅಂತೀವಿ. ಕಾರಣ ಏನು ಅಂತಂದರೆ ಅದೊಂದು ಟ್ರಾವೆಲ್ ಮಾಡ್ಕೊಂಡು ಫಿಮೇಲ್ ವೆಜೈನ ಯೋನಿಗೆ ಹೋದಾಗ ಅಲ್ಲಿ ಅಸಿಡಿಕ್ ಕಂಡೀಷನ್ ಜಾಸ್ತಿ ಇರೋದ್ರಿಂದ ಅದನ್ನು ನ್ಯೂಟ್ರಲೈಸ್ ಮಾಡೋಕ್ಕೋಸ್ಕರ ಇದು ಆ ಥರದ ಮಾರ್ಪಾಡನ್ನು ಮಾಡ್ಕೊಂಡಿರೋ ಅಂಥದ್ದು. ಇದರ ಜೊತೆಯಲ್ಲಿ ಈ ಸ್ಪರ್ಮ್ ಇದೆಯಲ್ಲ, ಅದರ ಬಾಲ ಏನಿದೆ ಅದಕ್ಕಿಂತ 3 ಪಟ್ಟು ಹೆಚ್ಚು ಅದು ಜಿಗಿಯುವಂಥ ಶಕ್ತಿಯನ್ನು ಹೊಂದಿದೆ. ಎಷ್ಟಿದೆ ಅದಕ್ಕಿಂತ 3 ಪಟ್ಟಷ್ಟು ಅದು ಫಾಸ್ಟಾಗಿ ಜಿಗಿದುಕೊಂಡು ಹೋಗುವಂಥ ಶಕ್ತಿ. ಅದನ್ನು ಮಿನಿ ರೋಬೋಟ್ ಅಂತ ಕರಿತೀವಿ ನಾವು. ಮೈಕ್ರೋಸ್ಕೋಪಿಕ್ ಅದು. ಮೈಕ್ರೋಸ್ಕೋಪಲ್ಲಿ ನೀವು ನೋಡಿದ್ರೆ ನಿಮಗೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಖಂಡಿತ ಇವೆಲ್ಲ ಒಂದೊಂದು ವಿಸ್ಮಯಗಳು. ಅದನ್ನು ನಾವು ಸೂಕ್ಷ್ಮದರ್ಶಕದಲ್ಲಿ ನೋಡಬೇಕು. ಎಂಥ ಮೂಮೆಂಟ್ ಇರುತ್ತೆ ಅಂದರೆ ರಾಮ, ಎಲ್ಲಿಂದ ಶಕ್ತಿ ಬಂತು ಅಂತ ನಾವು ಯೋಚನೆ ಮಾಡಬೇಕಾಗುತ್ತೆ. ಅದಕ್ಕೆ ಅಷ್ಟು ಫಾಸ್ಟ್ ವಿಗರಸ್ ಆಗಿ ಒಂದು ನಿಮಿಷ ನಿಲ್ಲಲ್ಲ, ಅದು ಮುಂದಕ್ಕೆ ಹೋಗ್ತಾ ಇರುತ್ತೆ. ಹಾಗೆ ಕಾಂಪಿಟೇಷನ್ ಅದು. ಏಕೆಂದರೆ ಮಿಲಿಯನ್ಸ್ ಆಫ್ ಸ್ಪರ್ಮ್ಸಲ್ಲಿ ಫೈನಲಿ ಒಂದೇ ಒಂದು ಝೋನಾ ಪೆಲುಸಿಡಾ ಪೆನಿಟ್ರೇಟ್ ಮಾಡಿ ಎಗ್ ಒಳಗಡೆ ಹೋಗೋಂಥದ್ದು. ಹಾಗಾಗಿ ಆ ಕಾಂಪಿಟೇಷನ್ ಅಂದರೆ ಇಮ್ಯಾಜಿನ್ ಮಾಡಿ, ಅದಕ್ಕೆ ಎಷ್ಟು ಸ್ಟ್ರಾಂಗ್ ಇರಬೇಕು, ಅದಕ್ಕೆ ಎಂಥ ಸ್ಟ್ರೆಂತ್ ಇರಬೇಕು, ಅದರ DNA ಎಷ್ಟು ಚೆನ್ನಾಗಿರಬೇಕು, ಏನೂ ಡ್ಯಾಮೇಜ್ ಆಗಿರಬಾರ್ದು. ಹಂಗೆಲ್ಲ ಇದ್ದಾಗ ಮಾತ್ರ ಅದು ಮುಂದೆ ಅಷ್ಟೆಲ್ಲದರಲ್ಲೂ ಕಾಂಪೀಟ್ ಮಾಡಿ ಮುಂದೆ ಹೋಗಿ ಅದು ಫರ್ಟಿಲೈಸ್ ಮಾಡುವಂತಹದ್ದು. ಈಗ ಕೆಲವೊಂದು ಮಕ್ಕಳು, ನಾವು ಅದ್ರ ಬಗ್ಗೆ ಮಾತಾಡಿದ್ವಿ ಕೂಡ, ಕೆಲವೊಂದು ಮಕ್ಕಳು ನ್ಯೂನ್ಯತೆಯಿಂದ ಹುಡ್ತಾರಲ್ಲ, ಆ ನ್ಯೂನ್ಯತೆ ಇಲ್ಲೇ ಸ್ಪರ್ಮ್ ಅಲ್ಲಿಂದನೇ ನ್ಯೂನ್ಯತೆ ಇರೋದ್ರಿಂದ ಏನಾಗುತ್ತೆ, ಎಲ್ಲ ಸ್ಪರ್ಮಲ್ಲೂ ನ್ಯೂನ್ಯತೆ ಇರುತ್ತೆ. ಆವಾಗ ಇದ್ದಿದ್ರಲ್ಲಿ ಯಾವುದು ಬೆಟರ್ ಅದು ಒಂದು ಫರ್ಟಿಲೈಸ್ ಆಗಂತ ಅದೇ ಮುಂದೆ ಹೋಗೋದು. ಈಗ ಇರೋದೆಲ್ಲ ಕಾಂಪೀಟ್ ಆಗುತ್ತೆ, ಅದರಲ್ಲಿ ಎಲ್ಲ ಸ್ಲೋ ಆದಾಗ ಅದೇ ನಿಧಾನಕ್ಕೆ ಯಾವುದೋ ಒಂದೋಗಿ ಅದರಲ್ಲಿ ಫರ್ಟಿಲೈಸ್ ಆಗಿ ಆ ಥರ ಅಂಗವೈಕಲ್ಯತೆ ಉಂಟಾಗುತ್ತೆ. ಹೌದು, ಅವರು ಯಾವ ರೀತಿ ಕಾಪಾಡ್ಕೊಂಡಿದ್ದಾರೆ ಅನ್ನೋದ್ರ ಮೇಲೆ ಸಂಪೂರ್ಣವಾಗಿ ಅದು ಡಿಸೈಡ್ ಆಗಿದೆ. ಚೆನ್ನಾಗಿರುವಂತಹ ಅಂದ್ರೆ ನೋಡಕ್ ತುಂಬಾ ಚೆನ್ನಾಗಿರ್ತಾರೆ, ತುಂಬಾ ಬುದ್ಧಿವಂತರಾಗಿರ್ತಾರೆ, ತುಂಬಾ ರಿಚ್ ಆಗಿರ್ತಾರೆ, ಸೆನ್ಸ್ ಆಫ್ ಹ್ಯೂಮರ್ ಚೆನ್ನಾಗಿರುತ್ತೆ. ಇಂಥ ವ್ಯಕ್ತಿಗಳ ವೀರ್ಯಕ್ಕೆ ತುಂಬ ಡಿಮಾಂಡ್ ಇದೆ ಅಂತ ನಾನು ಕೇಳಿದ್ದೀನಿ ಬೇರೆ ಬೇರೆ ದೇಶಗಳಲ್ಲಿ. ಅಂದರೆ ಈ ಡೋನರ್ಗಳಿರ್ತಾರಲ್ವಾ, ಸೊ ಅವ್ರು ಕೇಳ್ಕೊಳ್ತಾರಂತೆ ನಮ್ಗೆ ಎಂಥ ವ್ಯಕ್ತಿ ಬೇಕಂದ್ರೆ, ಬಟ್ ಅವ್ರ ಹೆಸರನ್ನ ರಿವೀಲ್ ಮಾಡಲ್ಲ ಅಫ್ಕೋರ್ಸ್. ಹೌದು, ಡೋನರಲ್ಲಿ. ಆದರೆ ಅದು ಎಲ್ಲದಕ್ಕಿಂತ ಮುಖ್ಯವಾಗಿ ಇಲ್ಲಿ ನೋಡಿ, ರೂಪ ಮತ್ತು ಅವರ ಕಲರು, ಅದು ವೀರ್ಯದ ಕ್ವಾಲಿಟಿನ ಡಿಸೈಡ್ ಮಾಡೋಕ್ಕಾಗಲ್ಲ. ನೋಡೋಕ್ಕೆ ತುಂಬ ಚೆನ್ನಾಗಿದ್ದಾರೆ ಅದೆಲ್ಲ ಅಂದ್ಕೊಂಡು, ಚೆನ್ನಾಗಿದ್ದಾರೆ, ಬುದ್ಧಿವಂತರು, ಹೌದು, ಆರೋಗ್ಯ ಮುಖ್ಯ ಅಲ್ಲಿ. ಅದು ಆರೋಗ್ಯ ಮತ್ತು ಅವರ ಹವ್ಯಾಸಗಳು ಅದು ಬಹಳ ಮುಖ್ಯವಾಗಿ ಕೌಂಟ್ ಆಗುತ್ತೆ. ಈಗ ನೋಡಿ, ಯಾರೋ ತುಂಬ ನೋಡೋಕ್ಕೆ ತುಂಬ ಚೆನ್ನಾಗಿದ್ದಾರೆ, ತುಂಬ ಸ್ಟ್ರಾಂಗ್ ಆಗಿ ಹ್ಯಾಂಡ್ಸಮ್ ಆಗಿದ್ದಾರೆ ಅಂದಾಗ ಸ್ಪರ್ಮ್ ಕೌಂಟ್ ಡೌನ್ ಇರ್ಬೋದು ಅವ್ರದ್ದು. ಯಾರೊಬ್ರು ತುಂಬ ಸಣ್ಣಕ್ಕಿದ್ದಾರೆ, ಊಫ್ ಅಂದರೆ ಉರ್ಬಿದ್ರೆ ಆರೋಗ್ಯಂಗಿದ್ದಾರೆ, ಅವ್ರು ಕಮ್ಮಿ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ, ಚೆನ್ನಾಗೇ ಇರ್ಬೋದು. ಹಾಗಾಗಿ ಹೊರ ರೂಪಕ್ಕೂ ಇದಕ್ಕೂ ನಾವು ಮ್ಯಾಚ್ ಮಾಡಿ ನೋಡಿದ ತಕ್ಷಣ ಡಿಸೈಡ್ ಮಾಡೋಕ್ಕಾಗಲ್ಲ. ಅದನ್ನ ನಾವು ಮೈಕ್ರೋಸ್ಕೋಪಿಕಲಿ ಅದು ಅಬ್ಸರ್ವ್ ಮಾಡಿದಾಗ ಮಾತ್ರ ಅದರದ್ದು ರಚನೆ ಆಗ್ಬೋದು, ಅದರ ಚಲನೆ ಆಗ್ಬೋದು, ಅದರ ಸಂಖ್ಯೆ ಇದೆಲ್ಲ ಗೊತ್ತಾಗೋದು ನಾವು ಮೈಕ್ರೋಸ್ಕೋಪಲ್ಲಿ ನೋಡಿದಾಗ ಮಾತ್ರ ಅದು. ಹಾಗಾಗಿ ಎಷ್ಟೋ ಸಲ ನಾವೇ ಬಿದ್ದುಬಿಟ್ಟಿದ್ದೀವಿ, ಅವ್ರದ್ದು ತುಂಬ ಚೆನ್ನಾಗಿರುತ್ತೆ ಅಂತ ಆ್ಯಂಟಿಸಿಪೇಟ್ ಮಾಡಿದಾಗ ಕಮ್ಮಿಯಾಗಿರೋಂಥದ್ದು, ಅಯ್ಯೋ ಇವ್ರದ್ದೇನು ಸ್ಪರ್ಮ್ ಚೆನ್ನಾಗಿರುತ್ತೆ ಅಂತ ಅಸಡ್ಡೆ ಮಾಡಿದವ್ರದ್ದು ಚೆನ್ನಾಗಿರೋ ಅಂಥದ್ದು. ಈಗ ಸುಮ್ಮನೆ ಅಂದಾಜು ನಾವು ಕಲೆಕ್ಟ್ ಮಾಡಿದಾಗ, ಹಾಗಾಗಿ ಅದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಆಮೇಲೆ
ಏನಾದರೂ ಪದೇ ಪದೇ ಈ ಒಂದು ಸೆಮನ್ನು ಹೊರಟೋಗ್ತಾ ಇದೆ, ಅದರಿಂದ ತೊಂದರೆ ಆಗುತ್ತೆ ಅನ್ನೋದು ಸುಳ್ಳು. ಅದು ಇದರಲ್ಲಿ ಏನಾಗಲ್ಲ, ಇದು ಹೋಗ್ತಾ ಇರುತ್ತೆ, ದೇಹದಲ್ಲಿ ಉತ್ಪಾದನೆ ಆಗ್ತಾ ಇರುತ್ತೆ, ಇನ್ನೇನು ಆಗೋದಿಲ್ಲ. ಎಷ್ಟು ವರ್ಷದವರೆಗೆ ಉತ್ಪಾದನೆ ಆಗುತ್ತೆ ಇದು? ಇದು 70-80 ವರ್ಷದವರೆಗೂ ಆಗುತ್ತೆ. ಓ ಹೌದಾ? ಅಂದರೆ ಡಿಪೆಂಡಿಂಗ್ ಆನ್ ದೇರ್ ಲೈಫ್ ಸ್ಟೈಲ್. ಹೆಲ್ತ್ ತುಂಬ ಚೆನ್ನಾಗಿದ್ರೆ, ಫಿಟ್ ಆಗಿರ್ತಾರೆ, ಎಕ್ಸಸೈಸ್ ಮಾಡ್ತಿರ್ತಾರೆ. ಈಗ ನೋಡಿ 70 ವರ್ಷದವ್ರು ಎಷ್ಟು ಚೆನ್ನಾಗಿ ಕೆಲವರೆಲ್ಲ ಸ್ವಿಮ್ಮಿಂಗ್ ಮಾಡ್ತಾರೆ, ಮ್ಯಾರಥಾನ್. 70 ವರ್ಷದಲ್ಲೂ ತಂದೆ ಆಗ್ತಾರಲ್ಲ. ಹಾಗಾಗಿ ಇದೇನಂದರೆ ಫೀಮೇಲ್ಸ್ಗೆ 50 ವರ್ಷಕ್ಕೆ ಮೆನೋಪಾಸ್ಗೆ ಬಂದಾಗ ನಿಂತೋಯ್ತು, ಓವ್ಯುಲೇಷನ್ ನಿಂತೋಯ್ತು. ಆದರೆ ಮೇಲ್ಸ್ಗೆ ಆ ಥರ ಅಲ್ಲ, ತನಕ ಅವ್ರದ್ದಿರುತ್ತೆ ಹೆಲ್ತ್ ಅಂದರೆ ಕಮ್ಮಿ ಆಗ್ತಾ ಇರುತ್ತೆ. ಗ್ರ್ಯಾಜುವಲಾಗಿ ಏಜಲ್ಲಿ ಇದ್ದಂಗೆ ಇರೋದಿಲ್ಲ, ರೆಡ್ಯೂಸ್ ಆಗ್ತಾ ಇರುತ್ತೆ, ಬಟ್ ಇರುತ್ತೆ ಅದು, ಆದರೆ ಕಮ್ಮಿ ಆಗಲ್ಲ. ಆದರೆ ಫೀಮೇಲ್ಸ್ಗೆ ಏನಂತಂದರೆ ಅದಕ್ಕೆ ಈ ಒಂದು ಲೈಂಗಿಕ ಆಸಕ್ತಿ ಹೆಣ್ಣು ಮಕ್ಕಳಿಗೆ ಮೆನೋಪಾಸ್ ಆದಮೇಲೆ ಸಂಪೂರ್ಣವಾಗಿ ಕಮ್ಮಿನೇ ಅದು 50 ವರ್ಷ ಆದಮೇಲೆ. ಆದರೆ ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಬಿಕಾಸ್ ಆಫ್ ಎಸ್ಟ್ರೋಜನ್, ಇದು ಎಲ್ಲ ಎವ್ರಿಥಿಂಗ್ ಹಾರ್ಮೋನ್ ಡಿಪೆಂಡೆಡ್. ನಾವು ಏನೇ ನೋಡ್ತಾ ಇದ್ದೀವಿ, ಏನೇ ಸಮಾಜದಲ್ಲಿ ಕೇಳ್ತಿದ್ದೀವಿ ಅಂದರೆ ಹಾರ್ಮೋನಿಂದನೇ ಆಗೋದು. ಆದರೆ ಅದನ್ನು ನಿಗ್ರಹಿಸುವ ಶಕ್ತಿ ನಮ್ಮ ಮುಂದಿನ ಮೆದುಳು ಇದೆ, ಪ್ರಿಫ್ರಾಂಟಲ್ ಕಾರ್ಟೆಕ್ಸ್ ಇದೆಯಲ್ಲ. ನಾನು ಎಲ್ಲ ವಿಡಿಯೋಗಳಲ್ಲೂ ಹೇಳ್ತಾ ಇದ್ದೀನಿ. ಈಗ ಎಲ್ಲರಿಗೂ ಜನಸಾಮಾನ್ಯರಿಗೆ ಅರ್ಥ ಆಗ್ಬಿಟ್ಟಿದೆ, ಮುಂಭಾಗದ ಮೆದುಳು ಅರಿವಿನ ಮೆದುಳು, ವಿವೇಕದ ಮೆದುಳು, ಹಿಂಭಾಗದ ಮೆದುಳು ಪ್ರಾಣಿ ಮೆದುಳು ಅಂತೇಳಿ. ಮೇಡಮ್, ಯಾಕೆ ನೇಚರ್ ಹಿಂಗೆ ಮಾಡಿದೆ? ಗಂಡಸಿಗೆ ಟೆಸ್ಟೋಸ್ಟಿರಾನ್ ಅಂದರೆ ಟೆಸ್ಟಿಸಿಂದ ಬರುವಂಥ ಈ ಒಂದು ಹಾರ್ಮೋನ್ 70-80 ವರ್ಷದಲ್ಲಿರುತ್ತೆ, ಬಟ್ ಹೆಂಗಸಿಗೆ ಮೆನೋಪಾಸ್ ಕೊಟ್ಟಿದೆ, ಗಂಡಸಿಗೆ ಯಾಕೆ ಕೊಟ್ಟಿಲ್ಲ? ಏನಾದರೂ ಸ್ಪೆಸಿಫಿಕ್ ರೀಸನ್ ಇದೆಯಾ? ಅದರಲ್ಲಿ ಮೋಸ್ಟ್ ಆಫ್ ದ ಟೈಮು ನಾವು ನೇಚರ್ ಎವಲ್ಯೂಷನರಿ ಪರ್ಪಸ್ ಅಂತ ನಾವು ನೋಡೋದಾದರೆ, ಬೇಕಾದಷ್ಟು ಹೆಣ್ಣು ಮಕ್ಕಳ ಜೊತೆ ಅವರು ಒಂದು ಇದನ್ನು ಮಾಡಿ ಅವರ ಸಂತತಿನ ಮುಂದುವರಿಸ್ತಾ ಇದ್ರು. ಇಲ್ಲಿ ಫೀಮೇಲು ಆಕೆ ಕ್ಯಾರಿ ಮಾಡೋದ್ರಿಂದ ಮ್ಯಾಕ್ಸಿಮಮ್ ಒಂದು ಅದಕ್ಕೆ ಲಿಮಿಟೇಷನ್ ಇತ್ತು. ಇದು ಕ್ಯಾರಿ ಮಾಡೋದು. ಈಗ ಒಂದು ಮಗುವನ್ನು 9 ತಿಂಗಳು ಇಟ್ಕೊಂಡು ಕಾಪಾಡಿ ಹೆರಿಗೆ ಆದಾಗ ಒಂದೊಂದರಲ್ಲೂ ಆಕೆಯ ದೇಹದಲ್ಲಿ ಹಾರ್ಮೋನ್ ಬದಲಾವಣೆಗಳಾಗಿ ದೇಹನೇ ಬೇರೆ ಥರ ಆಗೋಗುತ್ತೆ. ಪುನಃ ಒಂದು ನಾರ್ಮಲ್ ಸ್ಥಿತಿಗೆ ಬರಬೇಕಾದ್ರೆ ಇನ್ನೊಂದಷ್ಟು ಸಮಯ ಬೇಕು. ಹಾಗಾಗಿ ಅದು ನಿಂತೋಯ್ತು. ಆಕೆಗೆ 90 ವರ್ಷದವರೆಗೂ ಆಗಿದ್ರೆ ಸತ್ತೇ ಹೋಗಿರೋಳು, ಆಗ್ತಾ ಇರಲಿಲ್ಲ. ಆದರೆ ಮೇಲ್ಗೆ ಏನಂತಂದರೆ ಅವನು ಏನೋ ಅದು ಬರ ಹೊರಗಿಲ್ಲ, ಅವನು ಕೊಡೋದಷ್ಟೇ. ಹಾಗಾಗಿ ಅವನು ಎಷ್ಟು ಜನಕ್ಕೆ ಬೇಕಾದರೂ ಕೊಡ್ಬೋದಾಗಿತ್ತು. ಮತ್ತು ನೇಚರ್ ಪರ್ಪಸ್ ಏನು ಅಂತಂದರೆ ಪರ್ಪೆಚುಯೇಷನ್. ನಿಜವಾದ ಅರ್ಥ, ಪ್ರತಿಯೊಬ್ಬ ವ್ಯಕ್ತಿಯ ನಿಜವಾದ ಒಂದು ಜೀವನದ ಅರ್ಥ ಅಂತಂದರೆ ನನ್ನ ಜೀನ್ಸ್ನ ಮುಂದಿನ ಜನರೇಷನ್ಗೆ ಕಾಂಟ್ರಿಬ್ಯೂಟ್ ಮಾಡೋ ಅಂಥದ್ದು. ಅದು ಮನುಷ್ಯನಿಗೆ ಮಾತ್ರ ಅಲ್ಲ, ಪ್ರಾಣಿ ಪಕ್ಷಿ ಈವನ್ ಬ್ಯಾಕ್ಟೀರಿಯಾಗಳಿಗೂ ಅದೇ ಕೆಲಸ. ಅದು ಪರ್ಪೆಚುಯೇಟ್ ಆಗಿ ಡಿವೈಡ್ ಆಗಿ ಅದರ ಜೀನ್ಸ್ಗಳು ನೆಕ್ಸ್ಟ್ ಜನರೇಷನ್ಗೆ ಹೋಗುತ್ತೆ. ಎಲ್ಲದರಲ್ಲೂ ಅಷ್ಟೇ. ಅದೇನಂದರೆ ಭೂಮಿ ಮೇಲೆ ಉಳಿಬೇಕು, ನಾನು ಉಳಿಬೇಕು ಅಂತಂದರೆ ನಾನು ಜಾಸ್ತಿ ನನ್ನ ಸಂತತಿಯನ್ನು ಜಾಸ್ತಿ ಮಾಡಬೇಕು. ಆವಾಗ ಈಗ ನೋಡಿ ನಮ್ಮ ಸಮಾಜದಲ್ಲಿ ಮದುವೆ ಬೇಡ ಅಂತಾರೆ. ಈಗ ಜೆನ್ಸಿಗಳು ಮದುವೆ ಬೇಡ, ಮಕ್ಕಳು ಬೇಡ ಅಂದರೆ ಅವರ ಜನರೇಷನ್ ಜೀನ್ಸ್ ಏನಿದೆ ಹೋಯ್ತದು, ಅಲ್ಲಿಗೆ ಎಂಡಾಗ್ಬಿಡುತ್ತದು. ಈಗ ಈ ವರ್ಷ ನಿಮಗೆ ಗೊತ್ತಿರೋ ಹಾಗೆ ನೇರಳೆ ಹಣ್ಣು ತುಂಬ ಬಿಡ್ತಾ ಇದೆ, ತುಂಬ ಯಥೇಚ್ಛವಾಗಿ. ಅದ್ರ ಬಗ್ಗೆ ತುಂಬ ಆರ್ಟಿಕಲ್ಸ್ಗಳೆಲ್ಲ ಬಹಳಷ್ಟು ಬಂದಿದೆ. ಅದನ್ನು ಸ್ಟ್ರೆಸ್ ಫ್ರೂಟ್ ಅಂತಂತಾರಂತೆ. ಮ್ಯಾಕ್ಸಿಮಮ್ ಫ್ರೂಟಿಂಗ್ ಏನಕ್ಕಾಗಿದೆ ಅಂದರೆ ಬರ ಬರುತ್ತೆ, ಬರ ಕಾಲ ಬಂದಾಗ ಮ್ಯಾಕ್ಸಿಮಮ್ ಫ್ರೂಟ್ ಮಾಡಿಬಿಟ್ರೆ ನೀವು ಒಂದಷ್ಟಾರು ಉಳ್ಕೊಳ್ಳುತ್ತೆ, ಒಂದಷ್ಟು ಗಿಡಗಳಾರು ಉಳ್ಕೊಳ್ಳುತ್ತೆ ಅನ್ನೋದನ್ನು ಸೆನ್ಸ್ ಮಾಡಿ ಅದು ಮ್ಯಾಕ್ಸಿಮಮ್ ಫ್ರೂಟಿಂಗ್ ಮಾಡಿರೋದು. ಅಂದರೆ ಭೂಮಿ ಮೇಲಿರುವ ಪ್ರತಿಯೊಂದು ಜೀವಿಯ ಮೂಲ ಉದ್ದೇಶ ನನ್ನ ಜನ್ರೇಷನ್ ನಂದೇನಿದೆ ಅದನ್ನು ಕಂಟಿನ್ಯೂ ಮಾಡಬೇಕು ಅನ್ನೋದಷ್ಟೇ. ಅದು ಮನುಷ್ಯ ಆಗ್ಬೋದು, ಮರ ಆಗ್ಬೋದು, ಪ್ರಾಣಿ ಆಗ್ಬೋದು. ಮ್ಯಾಕ್ಸಿಮಮ್ ಫ್ರೂಟಿಂಗ್ ಆದಾಗ ಒಂದಷ್ಟು ಬರದಲ್ಲಿ ಒಂದಷ್ಟಾದರೂ ಉಳ್ಕೊಳ್ಳುತ್ತೆ, ಒಂದಷ್ಟು ಮರ ಬೆಳೆಯುತ್ತೆ. ಬಿಡೋದೇ ಕಮ್ಮಿ ಆದರೆ ಎಲ್ಲನೂ ನಾಶ ಆಗ್ಬಿಡೋದು, ನೀನು ನಾಶ ಆಗ್ಬಿಡ್ತೀಯ, ಬರದಲ್ಲಿ ನೀನು ನಾಶ ಆಗ್ತೀಯ, ನಿನ್ನ ಜನರೇಷನ್ನೇ ಇರೋದಿಲ್ಲ. ಇದು ದಿಸ್ ದ ಪರ್ಪಸ್ ಆಫ್ ಲೈಫ್. ಕಾನ್ಶಿಯಸ್ ಲೆವೆಲ್ ಅಲ್ಲೇ ಇದೆ ಇದು. ಖಂಡಿತವಾಗ್ಲೂ ಇದೆ. ಮನುಷ್ಯರಿಗಷ್ಟೇ ಇದೆ ಅಂತ ಅನ್ಕೊಂಡಿದ್ದೆ. ಪ್ರಾಣಿಗಳಿಗೂ, ಪಕ್ಷಿಗಳಿಗೂ, ವೈರಸ್ಗಳಿಗೂ, ಓಕೆ, ಗಿಡ ಮರಗಳಿಗೂ ಕೂಡ ಈ ಸಬ್ ಕಾನ್ಶಿಯಸ್ ಲೆವೆಲ್ ಅಲ್ಲಿ ನಾನು ಬೆಳಿಬೇಕು, ನನ್ನ ಸಂತತಿ ಉಳಿಬೇಕು ಅಂತ. ಹೌದು ಮೇಡಮ್, ಈ ವೀರ್ಯದ ಬಗ್ಗೆ ಈ ಥರ ಮಿತ್ಗಳಿದೆಯಲ್ಲ, ಅಂದರೆ ಈಗ ಸಾಧು ಸನ್ಯಾಸಿಗಳು ಎಲ್ಲರೂ ಅಲ್ಲ, ಸುಮ್ಮನೆ ಒಂದು ಜನರಿಕ್ ಟರ್ಮ್ ಯೂಸ್ ಮಾಡ್ತಾ ಇದ್ದೀನಿ. ಅವರು ಧ್ಯಾನದ ಮೂಲಕ, ಪ್ರಾಣಾಯಾಮದ ಮೂಲಕ ವೀರ್ಯವನ್ನು ನೆತ್ತಿಗೇರಿಸಬೇಕು, ಅದೆಲ್ಲ ಒಂದಷ್ಟಿದೆಯಲ್ಲ ಸರ್. ಅದು ಮೇಲಕ್ಕೆ ಹೋಗೋಕ್ಕೆ ಚಾನ್ಸೇ ಇಲ್ಲ ಅದು. ಏಕೆಂದರೆ ನಿಮ್ಮ ಬಾಡಿ ಸ್ಟ್ರಕ್ಚರ್ ಆಗಿರೋದು ಈಚೆಗೆ ಬರಬೇಕು ಅಂತ ಹೊರತು ವಾಪಸ್ ಹೆಂಗೆ ಹೋಗೋಕ್ಕೆ ಸಾಧ್ಯ? ಅದು ಈಗ ಹೋಗೋಕ್ಕೊಂದು ಕನೆಕ್ಷನ್ ಬೇಕಲ್ವಾ? ಯಾವುದೂ ಇಲ್ಲ ಅದು. ಈಗ ಯೂರಿನ್ ನೆತ್ತಿಗೆ ಹೋಗೋಕ್ಕೆ ಸಾಧ್ಯನಾ? ಅದು ಹೊರಗಡೆ ಬರಲೇಬೇಕಲ್ವಾ? ಮಲಮೂತ್ರಗಳು ಹೊರಗಡೆ ಬರಬೇಕು ಹೊರತು ಅದು ವಾಪಸ್ ಬ್ಯಾಕ್ ಹೋಗೋಕ್ಕಾಗೋದಿಲ್ಲ. ಇದು ಅದೇ ಥರನೇ. ಹಾಗಾಗಿ ನೆತ್ತಿಗೆಲ್ಲ ಹೋಗೋದಿಲ್ಲ. ಏನಾಗುತ್ತೆ ಅಂದರೆ ಎವ್ರಿಥಿಂಗ್ ಬೇಸ್ಡ್ ಆನ್ ಯುವರ್ ಹಾರ್ಮೋನ್ಸ್.
ಯಾವ ಥರ ಅಂತಂದರೆ ಟ್ರಿಗರ್ ಆಗೋದು ಯಾವ ಥರ ಅಂತಂದರೆ ಟೆಸ್ಟೋಸ್ಟಿರಾನ್ ಹಾರ್ಮೋನಿನಿಂದ. ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಏನು ಮಾಡುತ್ತೆ, ಅದಕ್ಕೆ ನೋಡಿ ಒಂದು ವಿದ್ಯಾರ್ಥಿಗಳು ಆದಷ್ಟು ಒಳ್ಳೆಯ ಕಂಟೆಂಟನ್ನ ನೋಡಬೇಕು ಅನ್ನೋದು. ಏನಕ್ಕೆ ಅಂದರೆ ನೀವು ಕಂಟೆಂಟು ಪ್ರಚೋದಕಾರಿಯಾಗಿರೋಂಥ ಕಂಟೆಂಟ್ ನೋಡೋದು, ಕೇಳೋದು, ಮಾತಾಡೋದು ಎಲ್ಲ ಮಾಡಿದಾಗ ಏನಾಗುತ್ತೆ, ಟೆಸ್ಟೋಸ್ಟಿರಾನ್ ಹಾರ್ಮೋನ್ ರಿಲೀಸ್ ಆಗುತ್ತೆ. ಟೆಸ್ಟೋಸ್ಟಿರಾನ್ ಹಾರ್ಮೋನು ಬ್ರೈನ್ಗೆ ಹೋಗಿ ಅಲ್ಲೇನು ಮಾಡುತ್ತೆ, ಅದು ಆ್ಯಂಡ್ರೋಜನ್ ರಿಸೆಪ್ಟಾರ್ಸ್ಗಳಂತ ಇದೆ, ಆ ರಿಸೆಪ್ಟಾರ್ಸ್ಗಳಿಗೆ ಬೈಂಡ್ ಆಗುತ್ತೆ. ಬೈಂಡ್ ಆದಾಗ ಅದೇನು ಮಾಡುತ್ತೆ, ಮತ್ತೊಂದಷ್ಟು ಜೀನ್ಸ್ಗಳನ್ನು ಆ್ಯಕ್ಟಿವೇಟ್ ಮಾಡಿ ನಮ್ಮ ರಕ್ತನಾಳಗಳಲ್ಲಿ ಅದರದ್ದು ರಕ್ತ ಫ್ಲೋ ಜಾಸ್ತಿ ಆಗಂಗೆ ಮಾಡುತ್ತೆ. ಅಂದರೆ ರಕ್ತ ಸಂಚಾರ ಜಾಸ್ತಿ ಆಗೋದು, ಮೈ ಬಿಸಿ ಆಗೋದು, ರಕ್ತ ಸಂಚಾರ, ಲಿಬಿಡೋ ಅಂತ ನಾವೇನಂತೀವಿ, ಲೈಂಗಿಕ ಆಸಕ್ತಿ ಉಂಟಾಗೋದು, ಮೈ ಬಿಸಿ ಆಗೋಂಥದ್ದು. ಅದಕ್ಕೆ ನೋಡಿ ಆ ಥರ ಕಂಟೆಂಟು ನೋಡಿದಾಗ ಎದೆ ಬಡಿತ ಜಾಸ್ತಿ ಆಗೋದು, ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗುತ್ತೆ, ಎದೆ ಬಡಿತ ಜಾಸ್ತಿ ಆಗೋದು, ಮೈ ಬಿಸಿ ಆಗೋದು, ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಜಾಸ್ತಿ ಆಗೋದು. ಇದೆಲ್ಲ ಏನು ಅಂದರೆ ಹಾರ್ಮೋನ್ಸ್ ಒನ್ಸಗೇನು ಅಲ್ಲಿಂದ ಸಿಗ್ನಲ್ ಬಂತು ಬ್ರೈನಿಂದ, ನೋಡಿರೋದ್ರಿಂದ ಕಣ್ಣಿನ ಮುಖಾಂತರ ಅದು ಮೆದುಳಿಗೆ ಹೋಯಿತು. ನಾವು ನೋಡ್ತೀವಿ, ನೋಡಿದಾಗ ರೆಟೆನಾಕ್ಕೆ ಹೋಗುತ್ತೆ, ರೆಟೆನಾದಿಂದ ಸಿಗ್ನಲ್ಲು ಆಪ್ಟಿಕ್ ನರ್ವ್ ಮುಖಾಂತರ ಮೆದುಳಿಗೆ ಹೋಯಿತು. ಮೆದುಳಲ್ಲಿ ಈ ಟೆಸ್ಟೋಸ್ಟಿರಾನ್ ಏನಾಗಿ ಹೋಗಿ ಅಲ್ಲಿ ಬೈಂಡ್ ಆಯಿತು. ಬೈಂಡ್ ಆದಾಗ ಡೌನ್ ದ ಲೈನ್ ಏನಾಯಿತು, ಇನ್ನೊಂದಷ್ಟು ಡೌನ್ ರೆಗ್ಯುಲೇಷನ್ನು, ಒಂದಷ್ಟು ಜೀನ್ಸ್ಗಳಿದೆ, ಆ ಜೀನ್ಸ್ಗಳೆಲ್ಲ ಆ್ಯಕ್ಟಿವೇಟ್ ಆಯಿತು. ಅದೇನು ಮಾಡುತ್ತೆ, ಮಸಲ್ ಟೆನ್ಸ್ ಆಗೋದು, ಈ ಥರದ್ದು ಎಲ್ಲ ಆ್ಯಕ್ಟಿವಿಟಿ ಮಾಡಿ ಪ್ರಚೋದನೆಯನ್ನು ಉಂಟು ಮಾಡಿ ಲೈಂಗಿಕತೆಗೆ ಸಿದ್ಧ ಮಾಡುವಂಥದ್ದು. ಈಗ ನಾವು ಸಾಧು ಸನ್ಯಾಸಿಗಳೇನಿರ್ತಾರೆ, ಓಕೆ, ಅವ್ರಿಗೂ ಲೈಂಗಿಕ ಆಸಕ್ತಿ, ಈಗ ಕೆಲವರು ಅವಧೂತರು, ಈ ಥರದ ವ್ಯಕ್ತಿಗಳು, ಕೆಲವರೆಲ್ಲ ಅವರು ರಾಜಾರೋಷವಾಗಿ ಹೇಳ್ಕೊಳ್ತಾರೆ ಕೂಡ. ಓಕೆ, ಅದು ಅಂದರೆ ಸಂಸಾರನೂ ಮಾಡ್ತಿರ್ತಾರೆ ಕೆಲವರು. ಹೌದು. ಕೆಲವರು ಇದರಲ್ಲಿ ಲೈಂಗಿಕ ಕ್ರಿಯೆಯಲ್ಲಿ ತೊಡಕೋತಾರೆ ಅಂತಂದರೆ ಗಾಂಜಾ ಸೇರ್ತಾರೆ, ಭಂಗಿ ಸೇರ್ತಾರೆ, ಅದನ್ನೂ ಮಾಡ್ತಾರೆ, ಎಲ್ಲವನ್ನೂ ಮಾಡುವಂಥದ್ದು ಇದೆ. ಇನ್ನು ಕೆಲವರು ಅದನ್ನು ಬಿಟ್ಟು ನಾವು ಐಹಿಕ ಭೋಗಗಳನ್ನ ಬಿಟ್ಟು ಇದ್ದೀವಿ ಅಂತ ಹೇಳ್ಕೊಳ್ತಾರೆ. ಸೊ ಇದು ಅಂದರೆ ಒಬ್ಬ ಮನುಷ್ಯನಿಗೆ ಇದು ನ್ಯಾಚುರಲ್ಲ, ಇದು ಸಾಧ್ಯನಾ ಈ ಥರ ಎಲ್ಲವನ್ನು ಬಿಟ್ಟು ನಾನು ಕಾವಿ ಬಟ್ಟೆ ಧರಿಸ್ಕೊಂಡಿದ್ದೀನಿ, ಓಕೆ, ನಾನು ಯಾರನ್ನೂ ಹಂಗೆ ನೋಡಲ್ಲ ಅನ್ನೋದು, ಅಂದರೆ ಒಬ್ಬ ಗಂಡಸಿಗೆ ಇದು ಸಾಧ್ಯನಾ? ಇದು ಅಂದರೆ ನಾಟಕ ಮಾಡ್ತಾರೆ ಇವರು, ಅಥವಾ ಇವರು ಬಲವಂತಿಕೆ, ಅಂದರೆ ಸಮಾಜ ನಮ್ಮನ್ನು ಹೀಗೆ ಅನ್ಕೊಂಡ್ಬಿಡುತ್ತೆ ಅಂತ ಹೇಳಿ ಅವರು ಪಾಪ ಅಂದರೆ ಅವ್ರು ನಾಟಕ ಮಾಡ್ತಾ ಇದ್ರೆ ಆ ಥರ ಹೇಳ್ತಾ ಇಲ್ಲ, ಬಟ್ ಅವ್ರು ತಮ್ಮ ಮೇಲೆ ಹೇರ್ಕೊಂಡ್ಬಿಟ್ಟಿದ್ದಾರೆ. ಏನಿದು ಕತೆ ಸರ್? ಇದು ಮನುಷ್ಯ ಅಂತಂದಮೇಲೆ ಅವನ ದೇಹದಲ್ಲಿ ನಾನು ಹೇಳ್ತಿರೋವಂಥ ಎಲ್ಲ ಹಾರ್ಮೋನುಗಳು, ಕಿಸ್ಪೆಪ್ಟಿನ್ನು, ಆಮೇಲೆ ಟೆಸ್ಟೋಸ್ಟಿರಾನ್, ಅದಾದ ನಂತರ ಅದು ಪಿಟ್ಯೂಟರಿಯಿಂದ GnRH, ಗೊನೆಟೋಟ್ರೋಪಿಕ್ ರಿಲೀಸಿಂಗ್ ಹಾರ್ಮೋನ್, ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್, ಲ್ಯೂಟಿನೈಸಿಂಗ್ ಹಾರ್ಮೋನ್, ಅದು ನಂತರ ಟೆಸ್ಟೋಸ್ಟಿರಾನ್, ಇವೆಲ್ಲ ಬಿಡುಗಡೆ ಆಗೇ ಆಗುತ್ತೆ, ಎಲ್ಲರಿಗೂ ಆಗಲೇಬೇಕು, ಆಗುತ್ತೆ. ಆದರೆ ಇದು ಹಾರ್ಮೋನು ಬಿಡುಗಡೆ ಆದಾಗ ಯಾವಾಗ ಪ್ರಚೋದನಕಾರಿ ಅಂಶಗಳಿದ್ದಾಗ ಮನುಷ್ಯ ಏನು ಮಾಡ್ತಾನೆ, ಆ ಲೈಂಗಿಕ ಆಸಕ್ತಿಯನ್ನು ತೋರಿಸ್ತಾನೆ. ಪ್ರಚೋದನಕಾರಿ ಅಂಶಗಳು ಯಾವುದು ಅಂತಂದರೆ ನೋಡೋ ಅಂಥದ್ದು, ಒಂದು ನೋಟ, ಇನ್ನೊಂಥದ್ದು ಕೇಳುವಂಥದ್ದು, ಆಮೇಲೆ ಅದ್ರ ಜೊತೆಗೆ ಸ್ಪರ್ಶ ಆಗಿರಬಹುದು. ಈ ಥರದ್ದು ಇದ್ದಾಗ ಲೈಂಗಿಕ ಆಸಕ್ತಿ ಜಾಸ್ತಿ ಆಗುತ್ತೆ. ಇದನ್ನು ನಿಗ್ರಹಿಸೋದಕ್ಕೇ ಈ ಥರ ಬ್ರಹ್ಮಚರ್ಯ ಅಥವಾ ಸಾಧು ಸಂತರು ಅಂತಂದಾಗ ಸಾಮಾನ್ಯವಾಗಿ ನೋಡಿ, ಅವರು ಹೆಂಗಸರು ಹತ್ರನೇ ಬರಾಗಿಲ್ಲ ಆ ಥರ. ಈಗ ರಾಮಕೃಷ್ಣ ಮಿಷನ್ನಲ್ಲಿ ಹೆಂಗಸರು ಇರೋದೇ ಇಲ್ಲ, ರಾಮಕೃಷ್ಣಾಶ್ರಮದಲ್ಲಿ ಹೆಂಗಸರು ಇಲ್ಲ, ಬರೀ ಅವರುಗಳೇ. ಆಮೇಲೆ ಬುದ್ಧಿಸ್ಟ್ ಮಾಂಗ್ಸ್, ಈಗ ನಾನು ಮೊನ್ನೆ ಬುದ್ಧಿಸ್ಟ್ ಇದು ಅವ್ರದ್ದು ಒಂದು ಮಾಂಗ್ಸ್ಗಳಿರುವಂಥ ಜಾಗ ಇರುತ್ತಲ್ಲ, ಮೊನಾಸ್ಟರೀಸ್, ಅಲ್ಲಿಗೆ ಹೋಗಿದ್ದೆ. ಒಂದು ಹೆಣ್ಣು ಇಲ್ಲ ಅಲ್ಲಿ, ಒಂದು ನರಪಿಳೆನೂ ಇಲ್ಲ. ನೋಡೋದೇ ಇಲ್ಲ ಅಂದಾಗ ನೀವು ನಿಮಗೆ ಯಾವುದೇ ರೀತಿಯ, ಅದರಲ್ಲಿ ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ ನೋಡಿ ಇದ್ರ ಬಗ್ಗೆ. ನೋಟದಲ್ಲಿ ಹೆಂಗಿರುತ್ತೆ ಅಂದರೆ ಉಬ್ಬು ತಗ್ಗುಗಳು ಪ್ರತಿಯೊಂದು ಕೌಂಟ್ ಆಗುತ್ತೆ. ಕಲರ್ ಕಾಂಪ್ಲೆಕ್ಷನ್ ಇದೆಲ್ಲ ಏನು ಅಂತಂದರೆ ವಿಕಾಸದ ಹಂತದಲ್ಲಿ ಒಂದು ರಿಪ್ರೊಡಕ್ಷನ್ ಮಾಡಬೇಕು, ಒಂದು ಜೀವ ಬರಬೇಕು ಅನ್ನೋಕ್ಕೋಸ್ಕರ ಇದು ದೇಹದಲ್ಲಿ ಉಂಟಾಗಿರುವಂಥ ಬದಲಾವಣೆಗಳು. ಫೀಮೇಲ್ದು ಕಾಂಪ್ಲೆಕ್ಷನ್ ಆಗಿರ್ಬೋದು, ಆಮೇಲೆ ಆ ಕಾಂಪ್ಲೆಕ್ಷನ್ ಜೊತೆಗೆ ಆ ಸ್ಕಿನ್ದು ನೇಚರ್ ಇರುತ್ತಲ್ಲ, ಗ್ಲಾಸಿ ನೇಚರ್ ಅದು, ಆಮೇಲೆ ಕರುವು ನೇಚರು, ಸೊಂಟದ ಭಾಗದಲ್ಲಿ ಕಡಿಮೆ ಬೊಜ್ಜು ಬೆಳೆಯುವಂಥದ್ದು, ಈ ಥರದ್ದೆಲ್ಲ ಇದೆಯಲ್ಲ, ಒಂದು ನೋಡೋಕ್ಕೆ ಅಟ್ರಾಕ್ಷನ್ ಅಂತಿದೆಯಲ್ಲ, ಇದು ಸಹ ನೋಟ ಇದೇ ಮೇಯ್ನ್ ಇರೋಂಥದ್ದು. ಇವರೆಲ್ಲ ಏನು ಮಾಡ್ತಾರೆ ಅಂತಂದರೆ ಯಾರನ್ನು ಹತ್ರಕ್ಕೆ ಸುಳಿಯೋಕ್ಕೆ ಬಿಡೋದಿಲ್ಲ, ಆವಾಗ ಏನೂ ತೊಂದರೆ ಆಗೋದಿಲ್ಲ. ಸದಾಕಾಲ ಹತ್ತಿರದಲ್ಲಿ ಸುಳಿತಾ ಇದ್ದರೆ ನೋಟ
ಅದ್ರ ಜೊತೆಗೆ ಇವರೆಲ್ಲ ಏನು ಅಂತಂದರೆ ಅವರ ಆಹಾರದಲ್ಲಿ ಬಹಳ ಕಟ್ಟುನಿಟ್ಟಾಗಿ ನೀವು ಸಾತ್ವಿಕ ಫುಡ್ ಅಂತ ಏನಕ್ಕೆ ತಗೊಂತಾರೆ ಅಂದರೆ ನಿಮಗೆ ಎಷ್ಟು ಅದರಲ್ಲಿ ಅಫ್ರೋಡೇಟ್ಸ್ ಅಂತ ಕೇಳಿರ್ಬೋದು ನೀವು, ಲೈಂಗಿಕ ಉತ್ತೇಜನಕಾರಿಯಾದ ಅಂಶಗಳು, ಅದರಲ್ಲಿ ಪ್ರಮುಖವಾಗಿ ಡೇಟ್ಸ್ಗಳು ಇವೆಲ್ಲ ಇದೆಯಲ್ಲ ಅಂಥವೆಲ್ಲ ತುಂಬ ಅದನ್ನು ಉತ್ತೇಜನ ಮಾಡುವಂಥದ್ದು. ಅದನ್ನು ಏನೂ ಸೇವನೆ ಮಾಡೋಂಗಿಲ್ಲ. ಈರುಳ್ಳಿ, ಬೆಳ್ಳುಳ್ಳಿ, ಮಸಾಲೆ ಪದಾರ್ಥಗಳು ಅವ್ರು ಏನೂ ತಿನ್ನೋದೇ ಇಲ್ಲ. ಆ ಥರದ್ದು ಅವ್ರದ್ದೇ ಬೇರೆ ಥರದ ಆಹಾರ ಇರುತ್ತೆ. ಜೆನ್ಯುವಿನ್ ಯಾರು ಇರ್ತಾರೋ ಅವ್ರು ಇದನ್ನೆಲ್ಲ ಖಂಡಿತ ಮಾಡಲೇಬೇಕು. ಯಾಕೆಂದ್ರೆ ಜೆನ್ಯುವಿನ್ ತುಂಬಾ ಕಡಿಮೆ ಇದಾರೆ ಅನ್ಸುತ್ತೆ. ಯಾಕಂದ್ರೆ ನೀವು ಹೇಳಿದ್ ಕೇಳಿದಾಗ ನನಗೊಬ್ರು ಹೇಳಿದ್ ನೆನಪು ನನಗೆ, ಕರ್ನಾಟಕದಲ್ಲಿ ತುಂಬಾ ಜನ ಏನು ಮಠದಲ್ಲಿ ಇದ್ದಾರೆ ಸ್ವಾಮಿಗಳು ಅನ್ಕೊಂಡವರು, ಅವರು ತುಂಬ ಜನ ಅಂದರೆ ಎಲ್ಲರೂ ಅಲ್ಲ, ಅಫ್ಕೋರ್ಸ್ ತುಂಬ ಜನ ಅಂದರೆ ಬಹುತೇಕರಲ್ಲ, ತುಂಬ ಜನ ಅಂದರೆ ಒಂದಷ್ಟು ಜನ ಹೆಂಗಸರ ಜೊತೆಗೆ ಸಂಬಂಧ ಇಟ್ಕೊಂಡಿಲ್ಲ, ಗಂಡಸರ ಜೊತೆ ಸಂಬಂಧ ಇಟ್ಕೊಂಡಿದ್ದಾರಂತೆ. ಏನಂತಂದ್ರೆ ಕಾರಣ ಏನು ಅಂತಂದರೆ ಹಿಂದೆಲ್ಲ ಅವರೆಲ್ಲ ಎಲ್ಲಿರ್ತಿದ್ರು, ಕಾಡಿನಲ್ಲಿ ಇರ್ತಿದ್ರು, ಆಶ್ರಮವಾಸಿಗಳು ನೆಲದ ಮೇಲೆ ಮಲಗ್ತಾ ಇದ್ರು, ದೇಹನ ದಂಡಿಸ್ತಾ ಇದ್ರು, ತಣ್ಣೀರು ಸ್ನಾನ ಮಾಡ್ತಾಯಿದ್ರು. ಇಂಥದ್ದೆಲ್ಲ ಆದಾಗ ಏನಾಗುತ್ತೆ ಅಂದರೆ ಆಮೇಲೆ ಒಂದು ಪರ್ಪಸ್ ಇತ್ತು ಅವ್ರಿಗೆ, ಒಂದು ಕೆಲಸ. ಈಗ ನೋಡಿ, ಯಾವುದೇ ಮನುಷ್ಯನಿಗಾಗಲಿ ಅವನ್ನ ಎಷ್ಟು ಬ್ಯುಸಿಯಾಗಿರ್ತೀರ ಅವನಿಗೆ ಬೇರೆ ಯಾವುದ್ರ ಬಗ್ಗೆ ಆಲೋಚನೆ ಇರೋದಿಲ್ಲ. ಅಬ್ದುಲ್ ಕಲಾಂ ಅವ್ರಿಗೆ ಯಾರೋ ಕೇಳಿದ್ರಂತೆ, ನೀವು ಯಾಕೆ ಮದುವೆ ಆಗಿಲ್ಲ ಅಂತ. ಮದುವೆ ಆಗಬೇಕಾ, ನನಗೆ ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಟೈಮ್ ಇರಲಿಲ್ಲ. ಈ ಥರ ನಿಮ್ಮನ್ನು ನೀವು ಇನ್ವಾಲ್ವ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಿಭಾಯಿಸ್ಬೋದು. ಆದರೆ ನಾವು ಸಮಾಜದಲ್ಲಿದ್ದಾಗ, ಸಮಾಜದ ಒಳಗಡೆ ನಾವು ಯಾವಾಗಿರ್ತೀವಿ ಆವಾಗ ಇದು ಸಾಧ್ಯ ಇಲ್ಲ. ಬಹಳ ಕಷ್ಟ ಇದು ನಿಗ್ರಹ ಮಾಡೋದು. ಈಗ ಸುಮಾರು ಸಲ ನಾವು ಕೇಳ್ತೀವಿ, ಯಾವುದೋ ಮಠದ ಸ್ವಾಮಿ ಏನೋ ಆಯಿತು ಅಂತಂದರೆ ಏನು ಮಾಡೋಕ್ಕಾಗುತ್ತೆ, ಅವ್ರ ಸುತ್ತಮುತ್ತ ಆ ಥರ ವಾತಾವರಣ, ಒಳ್ಳೆ ಫುಡ್ ತಿಂತಾರೆ, ಒಳ್ಳೆ ಐಷಾರಾಮಿ ಇದರಲ್ಲಿ ಇರ್ತಾರೆ, ಓಡಾಡ ಕಾರು, ಸುಪ್ಪಕದ ಸುಪ್ಪತ್ತಿಗೆ, ಜೊತೆಗೆ ಭಕ್ತಾದಿಗಳು, ಅವರೇನು ಸಾಮಾನ್ಯದವ್ರು ಇರ್ತಾರೆ ಭಕ್ತಾದಿಗಳು, ಅವರೆಲ್ಲ ಪ್ರಚೋದನೆ ಮಾಡ್ತಾರೆ. ಅವರು ಬೇಕಾದಷ್ಟು ಜನ, ಅವ್ರಿಗೆ ಗೊತ್ತು ಅವ್ರ ಉದ್ದೇಶ ಏನು ಅಂದರೆ ಒಂದಷ್ಟು ಹಣ ಪಡಿಬೇಕು ಅಂತ. ಅದಕ್ಕೋಸ್ಕರ ಅವರು ಪದೇ ಪದೇ ಹೋಗೋದು, ಪದೇ ಪದೇ ಮೀಟ್ ಮಾಡೋದು, ಇದೆಲ್ಲ ಮಾಡಿದಾಗ ಕೆಲವು ಇದೆಲ್ಲ ಹಾರ್ಮೋನ್ ರಿಲೇಟೆಡ್, ಸೊ ಹಳ್ಳಕ್ಕೆ ಬೀಳುತ್ತೆ. ಇದು ವಿಶ್ವಾಮಿತ್ರನಿಗೆ ಆಗಲಿಲ್ಲ ಅಂತಂದಮೇಲೆ ನಮ್ಗಿನ್ಯಾವ ಉದಾಹರಣೆ ನಾವು ಹೇಳ್ಬೋದು ಅಲ್ವಾ? ತುಂಬ ಒಳ್ಳೆ ಮಾತಿನ ಮೂಲಕ ವಿಡಿಯೋ ಮುಗಿಸಿದ್ರು. ವಿಶ್ವಾಮಿತ್ರನ ಕತೆ ಎಲ್ರಿಗೂ ಗೊತ್ತಿರುತ್ತೆ, ಗೊತ್ತಿಲ್ಲ ಅಂದರೆ ದಯವಿಟ್ಟು ಓದಿ. ತಪಸ್ಸು ಮಾಡ್ತಿರ್ಬೇಕಾದ್ರೆ ಮೇನಕ್ಕೆ ಬಂದು ಡಿಸ್ಟರ್ಬ್ ಮಾಡ್ತಾಳೆ. ಸೊ ಎಲ್ಲ ಗಂಡಸರ ಥರ ಆತನ ಎಚ್ಚೆತ್ತುಕೊಂಡು ತಪಸ್ಸನ್ನು ಬಿಟ್ಟು ಆಕೆ ಜೊತೆ ಸಂಸಾರ ಮಾಡಿ ಒಂದು ಮಗು ಕೂಡ ಕರುಣಿಸಿ ಹೊರಟುಬಿಡ್ತಾನೆ. ಆ ಮಗುವೇ ಶಕುಂತಲೆ. ಆ ಶಕುಂತಲೆಯ ಮಗನೇ ಭರತ. ನಮ್ಮ ದೇಶಕ್ಕೆ ಭರತನ ಹೆಸರು ಬಂದದ್ದು, ಭಾರತ ಬಂದದ್ದು ಅವನಿಂದನೇ ಅಂತ ಅಂತಾರೆ. ಸೊ ಹಾಗೆ ದೊಡ್ಡ ಕಥೆ ಇದೆ. ಅದು ಅದರ ಜೊತೆ ನೋಡಿ, ಇಂದ್ರ ಒಂದಷ್ಟು ಅಪ್ಸರೆಯರಿದ್ರಲ್ವಾ, ಏನಕ್ಕೆ ಇಟ್ಕೊಂಡಿದ್ರು? ಎಲ್ಲ ಮುನಿಗಳ ತಪಸ್ಸನ್ನು ಭಂಗ ಮಾಡೋಕ್ಕೆ ಇಟ್ಟಿದ್ರು. ಅಂದರೆ ಅದರ ಅರ್ಥ, ಯಾವುದೇ ಒಬ್ಬ ಮುನಿ ಎದುರುಗಡೆ ಹುಡುಗಿ ಹೋಗಿ ಡ್ಯಾನ್ಸ್ ಮಾಡಿದ್ರೆ ಅವನ ತಪಸ್ಸು ಭಂಗ ಅಂತ. ಇವತ್ತಂತೂ ಆ ಥರ ಡ್ಯಾನ್ಸ್ ಮಾಡೋರು ತುಂಬ ಜನ ಇರ್ತಾರೆ. ಯಾಕೆಂದರೆ ಈ ಮೇಡಮ್ ಹೇಳಿದಂಗೆ ಏನೋ ಇಸ್ಕೊಳ್ಳೋಕ್ಕೆ ಏನೋ ಅವ್ರ ಸ್ವಾರ್ಥ ಬೇರೆ ಇರುತ್ತೆ. ಇವರು ಕೂಡ ಯಾರು ಬಂದು ನಮ್ಮನ್ನು ಡಿಸ್ಟರ್ಬ್ ಮಾಡ್ತಾರೆ ಅಂತ ಕಾಯ್ತಾ ಇರ್ತಾರೆ. ಅಂಥ ಸ್ವಾಮಿಗಳು ತುಂಬ ಜನ ಇದ್ದಾರೆ. ಹಿಂಗಿರ್ಬೇಕಾದ್ರೆ ಕಾಡಲ್ಲಿ ತಣ್ಣೀರು ಸ್ನಾನ ಆ ಥರದ್ದೊಂದು ವಾತಾವರಣ ಇಲ್ಲವೇ ಇಲ್ಲ. ಎಲ್ಲರೂ ಅಲ್ಲ, ತುಂಬ ಜನ ಒಳ್ಳೆಯ ಸ್ವಾಮಿಗಳಿದ್ದಾರೆ, ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಆದರೆ ಬಹಳಷ್ಟು ಸ್ವಾಮಿಗಳು, ಬಹಳಷ್ಟು ಅಂದರೆ ತುಂಬ ಜನ ಸ್ವಾಮಿಗಳು ಆ ಥರದ್ದು ಕೂಡ ಕೇಳಿದ್ದೀನಿ. ಬಟ್ ಅವ್ರಿಗೆ ನಾವು ಪಾಪ ನಾವು ಯಾರೂ ಅವ್ರನ್ನ ಇದನ್ನ ಮಾಡ್ತಾ ಇಲ್ಲ, ಕಂಡೆಮ್ ಮಾಡ್ತಾ ಇಲ್ಲ. ಕೆಲವರು ಬಲವಂತವಾಗಿ ಅದು ಒಂದು ಮಾನವ ಸಹಜ ಸ್ವಭಾವ. ಬಟ್ ಅದಕ್ಕೆ ಪೂರಕವಾದ ವಾತಾವರಣ ಇಲ್ಲ ಅಂದರೆ ಅದನ್ನು ತಡ್ಕೊಳ್ಬೋದು. ಅದಕ್ಕೆ ನೀನು ಈ ಥರದ್ದೆಲ್ಲ ಇಟ್ಕೊಂಡ್ಬಿಟ್ರೆ ಅದು ಕಳ್ಕೊಳ್ಳೋದು ಕಷ್ಟ. ಕೆಲವರು ಸ್ವಇಚ್ಛೆಯಿಂದ ಅವರು ಬ್ರಹ್ಮಚರ್ಯವನ್ನು ಸ್ವೀಕಾರ ಮಾಡೋಗಿರ್ತಾರೆ. ಅವರು ಆದಷ್ಟು ಅವರು ಮೊದಲಿಂದನೇ ಆ ಥರ ನೇಚರ್ ಬೆಳೆಸ್ಕೊಂಬಂದಿರ್ತಾರೆ. ಸಿದ್ದೇಶ್ವರ ಸ್ವಾಮೀಜಿಗಳು ಅವರು ಸ್ವಇಚ್ಛೆಯಿಂದ ಅವ್ರಿಗೆ ಎಷ್ಟೋ 200 ಎಕರೆ ಅವರು ಆಸ್ತಿ ಅಂತೆ, ಅದನ್ನು ಬಿಟ್ಟು ಅವರು ಹೋಗಿ ಕೊನೆವರೆಗೂ ಅವ್ರು ಯಾವ ಥರ ಇದ್ರು ಅಂತ ನೀವು ನೋಡಿರ್ಬೋದು. ಹರಿದಿರೋ ಶರ್ಟನ್ನು ಯಾರೋ ಕೇಳಿದ್ರೆ, ಅಪ್ಪಾಜಿ ನೀವು ಇದನ್ನು ಹೊಸತನ್ನು ಕೊಡ್ತೀನಿ ಅಂದರೆ ಬೇಡ, ಅದೇನಾಗಿದೆ ಚೆನ್ನಾಗಿದೆ, ಈ ಥರದವರು ಇದ್ದಾರೆ. ಸ್ವಇಚ್ಛೆಯಿಂದ ಹೋಗಿರ್ತಾರಲ್ಲ, ಆದರೆ ಬಲವಂತದಿಂದ ಆಗಿರ್ತಾರಲ್ಲ, ಅದು ಭಾಳ ಕಷ್ಟ. ಮತ್ತು ಅವರು ಕಾವಿ ಹಾಕಲೆ ಯಾವಾಗಲೂ ಬಿಳಿ ಬಟ್ಟೆನ. ಹೌದು, ಯಾರೊಬ್ರು ಹೇಳಿದ ನೆನಪಿದೆ ನನಗೆ, ಕಾವಿಧಾರಿ ಸ್ವಾಮಿಗಳೆಲ್ಲ ಹೋಗಿ ಬಿಳಿ ಬಟ್ಟೆ ಹಾಕೊಂಡಿರುವಂಥ ಸಿದ್ದೇಶ್ವರ ಸ್ವಾಮಿನ ಕಾಲು ಬೀಳ್ತಿದ್ರಂತೆ. ಅಲ್ಲ, ಆ ಥರ ಬದುಕಿದ್ದವರು ಅವರು, ಆ ಥರ ಬದುಕಿದ್ರು. ಎಷ್ಟು ಜನ ಅಂದರೆ ಕಾವಿಧಾರಿ ಸ್ವಾಮಿಗಳಿಗೆ ಗೊತ್ತಿತ್ತು, ನಾವು ಕಳ್ರಿದ್ದೀವಿ ತುಂಬ ಜನ, ಇವರೇ ನಿಜವಾದ ಸಂತ ತುಂಬ ಜನರಿಗೆ ಗೊತ್ತಿತ್ತು ಅಂತ ಅನ್ಸುತ್ತೆ. ಸೊ ಹೀಗಾಗಿ ಅವ್ರು ಕಾಲಿಗೆ ಬೀಳ್ತಿದ್ರು ಅನ್ಸುತ್ತೆ. ಎಲ್ಲರೂ ಅಲ್ಲ, ಅಫ್ಕೋರ್ಸ್. ಸೊ ಹಾಗೆ ವೀರ್ಯದ ಮಹತ್ವವನ್ನು ನಾವು ಮಾತಾಡ್ತಾ ಇದ್ವಿ. ಭಾಳ ಇಂಟ್ರೆಸ್ಟಿಂಗ್ ಇದೆ. ಬಟ್ ವೀರ್ಯ ಇಷ್ಟೊಂದೆಲ್ಲ ಚೆನ್ನಾಗಿ, ಅಂದರೆ ಇಷ್ಟೆಲ್ಲ ಅದಕ್ಕೆ ಏನು ಅದ್ಭುತ ಗುಣಗಳಿದೆ, ಆ ಗುಣಗಳು ಕೇಳಿ ನಂಗೆ ಆಶ್ಚರ್ಯ ಆಗಲಿಲ್ಲ. ಯಾಕೆಂದರೆ ಅದರಿಂದನೇ ಅಲ್ವಾ ಮಾನವ ಸಂತತಿ ಇಲ್ಲಿ ತನಕ ಬಂದಿರೋದು. ಅದು ಚೆನ್ನಾಗಿದೆ ಅಂತಲೇ ನಾವು ಇಲ್ಲಿ ತನಕ ಬಂದು, ಈ ರೇಸ್ ಇಲ್ಲಿ ತನಕ ಬಂದು ನಿಂತ್ಕೊಂಡಿದೆ. ಅದಕ್ಕೆಲ್ಲ ಪ್ರೊಟೆಕ್ಷನ್ನು, ಅದಕ್ಕೆ ಏನು ಬೇಕು ಎಲ್ಲವೂ ಕೂಡ ನೇಚರ್ ಕೊಟ್ಟಿದೆ. ಆದರೆ ಯಾರು ಕೊಟ್ಟರು ಇದನ್ನು, ಯಾರು ಮಾಡಿದರು ಅಂತ ಯೋಚನೆ ಮಾಡಿದರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ.
ಬಟ್ ಈ ಸೈಂಟಿಫಿಕ್ ಆಗಿ ಇದರ ವಿಚಾರಗಳನ್ನ ನಮಗೆ ಹೇಳಿದಂಥ ಪ್ರೊಫೆಸರ್ ಮಾಲಿನಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಎಷ್ಟೊತ್ತು ಮಾತಾಡಿದರು. ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡ್ತಾರೆ ಗೌರಿ ಶಕ್ತಿ ಸ್ಟುಡಿಯೋ, ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ. ನಮಸ್ಕಾರ.